ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಸದ್ದು ಮಾಡ್ತಾ ಇರುವಂತಹ ಒಂದೇ ಮಾತಲ್ಲಿ ಹೇಳೋದಾದರೆ ಚಿತ್ರದ ನಾಯಕ ನಟಿ ಹಾಗೂ ನಾಯಕ ನಟ ನಮ್ಮ ಜೊತೆ ಇದ್ದಾರೆ. ಬನ್ನಿ ವೆಲ್ಕಮ್ ಮಾಡೋಣ. ಹಾಯ್ ರಾಶಿಕಾ ಮ್ಯಾಮ್. ಹಾಯ್. ಹಾಯ್ ರಿಶ್ವಿನ್ ಸರ್. ಹಲೋ. ಸೊ ನೈಸ್ ಟು ಸಿ ಯು ಸೆಕೆಂಡ್ ಟೈಮ್. ಓಕೆ, ಕಪಲ್ ಆಗಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ನಮ್ಮ ಪ್ಯಾರ್ ಸಿನಿಮಾದ ಒಂದು ಪ್ರಮೋಷನ್ಸ್ಗೋಸ್ಕರ. ಸೊ ಹೇಳಿ ಮ್ಯಾಮ್, ಸೊ ನೀವು ಈಗ ಫಸ್ಟ್ ಸಾಂಗ್ ರಿಲೀಸ್ ಆದಾಗ ಬಿಗ್ ಬಾಸ್ ಮನೆಯಲ್ಲಿದ್ರಿ. ಸೊ ಹೇಗೆ ಅನ್ನಿಸ್ತು ನಿಮ್ಮ ಫಸ್ಟ್ ಸಾಂಗ್ ಒಂದೇ ಮಾತಲ್ಲಿ ಫಸ್ಟ್ ಹೇಳೋದಾದರೆ? ಸಾಂಗ್ ರಿಲೀಸ್ ಆದಾಗ್ಲೂ ಕೂಡ ನಾವೆಲ್ಲ ಒಟ್ಟಿಗೆ ಇದ್ವಿ. ಓಕೆ, ಇಲ್ಲ ಸೊ ಆಕ್ಚುಲಿ ನೀವು ಬಿಗ್ ಬಾಸ್ ಮನೇಲಿ ಇದ್ರಲ್ವಾ ಫಸ್ಟ್ ಬಿಗ್ ಫಸ್ಟ್ ಬಾಸ್ ಸಾಂಗ್? ಮನೆಯಲ್ಲಿ ಇವ್ರು ಬಂದಿದ್ರು ಗೊತ್ತಾ? ಹೌದು. ಎಸ್. ಓಕೆ ಓಕೆ ಮ್ಯಾಮ್, ಹಂಗ್ ಲಿಂಕ್ ತಗೊಂಡ್ರು. ಓಕೆ, ವೆರಿ ನೈಸ್. ಲಾಂಚ್ ಮಾಡಿದಾಗ್ಲೂ ಕೂಡ ನಾವೆಲ್ಲ ಒಟ್ಟಿಗೆ ಇದ್ವಿ. ಹೌದು. ಬಿಗ್ ಬಾಸ್ ಮನೇಲಿ ಲಾಂಚ್ ಆಯ್ತು. ಬಟ್ ಪ್ರಮೋಷನ್ ಆಚೆ ಬಂದು ನಾನು ಪ್ರಮೋಟ್ ಮಾಡಕ್ ಆಗಿರ್ಲಿಲ್ಲ. ಬಟ್ ಒಳಗಡೆ ನಾವ್ ಅದನ್ನ ಸಾಂಗ್ ಪ್ರಮೋಟ್ ಮಾಡಿದ್ವಿ. ಹೌದು. ಸೊ ಹೇಗೆ ಅನ್ನಿಸ್ತು ಮ್ಯಾಮ್? ಸೊ ನಿಮ್ಮ ಫಸ್ಟ್ ಸಾಂಗ್ ಬಿಗ್ ಬಾಸ್ ಮನೆಯಲ್ಲಿ ರಿಲೀಸ್ ಆಗುತ್ತೆ? ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಾನು ಹೇಳ್ದಂಗೆ ಯಾರಿಗ ಆಪರ್ಚುನಿಟಿ ಸಿಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಈ ಕಂಟೆಸ್ಟೆಂಟ್ ಆಗಿದ್ದಾಗ ಅವ್ರ ಮೂವಿದೆ ಸಾಂಗ್ ರಿಲೀಸ್ ಲಾಂಚ್ ಮಾಡೋ ಅಂಥದ್ದು ಆಪರ್ಚುನಿಟಿ ಯಾರಿಗೂ ಸಿಗಲ್ಲ. ಬಟ್ ಅದು ನನಗೆ ಸಿಕ್ತು. ತುಂಬ ಖುಷಿ ಆಯ್ತು. ನನ್ನ ಟೀಮ್ಗೆ ಥ್ಯಾಂಕ್ಸ್ ಹೇಳಬೇಕು. ರಾಶಿಕಾ ಒಳಗಡೆ ಇದ್ದಾರೆ, ಬಟ್ ಅವ್ರಿಗೂ ಗೊತ್ತಾಗಬೇಕು ಸಾಂಗ್ ರಿಲೀಸ್ ಆಗಿದೆ ಅನ್ನೋದು ಗೊತ್ತಾಗಬೇಕು ಅಂದ್ಕೊಂಡು ಸೊ ಅದೆಲ್ಲ ಎಫರ್ಟ್ಸ್ ಹಾಕಿ ಮನೆ ಒಳಗಡೆ ರಿಲೀಸ್ ಮಾಡ್ತಾರೆ. ತುಂಬ ಖುಷಿ ಆಯಿತು. ನನ್ನ ಟೀಮ್ಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು. ಈಗ ಸೆಕೆಂಡ್ ಸಾಂಗ್ ಕೂಡ ರಿಲೀಸ್ ಆಗಿದೆ, ಚೆನ್ನಾಗಿ ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ, ಎಲ್ಲರಿಗೂ ಇಷ್ಟ ಆಗ್ತಿದೆ. ಸೊ ಸರ್ ನೀವು ಹೇಳಿ, ಫಸ್ಟ್ ಸಾಂಗು ಮ್ಯಾಮ್ ಒಳಗಡೆ ಇದ್ರು, ಸೊ ನೀವು ಹೊರಗಡೆ ಒಬ್ಬರೇ ಪ್ರಮೋಷನ್ಸ್ ಮಾಡ್ತಿದ್ರಿ. ಸೊ ಎಷ್ಟು ಕಷ್ಟ ಆಯಿತು ನಿಮಗೆ ಮ್ಯಾಮ್ ಇಲ್ದಿರೆ ಒಂದು ಪ್ರಮೋಷನ್ ಫೇಸ್ ಮಾಡೋದಕ್ಕೆ? ಎಲ್ಲರೂ ಸಿಕ್ಕಾಪಟ್ಟೆ ಕೇಳ್ತೀರಾ ರಾಶಿಕಾ ಮ್ಯಾಮ್ ಇಲ್ದಿರೆ ನೀವು ಒಬ್ಬರೇ ಇದ್ದೀರಾ ಅಂತ? ಹೌದು, ಕೇಳ್ತಿದ್ರು ಎಲ್ಲ. ಫಸ್ಟ್ ಇವಾಗ ಫೇಸ್ ವೆಲ್ ನೋನ್ ಫೇಸ್ ಅಂದ್ರೆ ರಾಶಿಕಾ ಶೆಟ್ಟಿ, ಕರ್ನಾಟಕ. ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಅಲ್ಲಿ ಫಸ್ಟ್ ಬಂದಿದ್ದೆ ಮೋಸ್ಟ್ಲಿ ಇಲ್ಲ ಸ್ಟುಡಿಯೋ ಇದರಲ್ಲಿ ಫಸ್ಟ್ ಟೈಮ್. ಹೌದು ಹೌದು. ಅದಾದ್ಮೇಲೆ ಒಂದ್ 2-3 ಸಲ ಬೇರೆ ಕಡೆ ಹೋಗಿ ಇದು ಮಾಡಿದ್ವಿ. ಅದೆಲ್ಲ ಬರ್ಬೋದೇನೋ. ರಾಶಿಕಾ ಅವರು ಬಿಗ್ ಬಾಸ್ ಬಂದು 1 ವಾರ ಆಗಿತ್ತೇನೋ ಅವಾಗ ಒಂದು ಇದರಲ್ಲಿ ಅವರು ಬರೋಕ್ಕಾಗಿರಲಿಲ್ಲ ಅವಾಗಿದ್ವಿ. ಸೊ ಅವಾಗೆಲ್ಲ ರಾಶಿಕಾ ಶೆಟ್ಟಿ ಬರ್ತಾರೆ ಆಯ್ತು, ಬರೀ ಹೀರೋ ಬಂದವನಲ್ಲ. ಸೊ ಸರ್ಗೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಹಾಗಾದ್ರೆ ಎಲ್ಲರಿಗೂ ಆನ್ಸರ್ ಮಾಡಬೇಕಲ್ವಾ? ಫಸ್ಟ್ ಇವಾಗ ಅವರು ಎಕ್ಸ್ಪೆಕ್ಟೇಷನ್ ಅವಾಗ ತಾನೇ ಬಿಗ್ ಬಾಸ್ ಇಂದ ಬಂದಿರ್ತಾರೆ. ಎಲ್ರಿಗೂ ಕ್ಯೂರಿಯಾಸಿಟಿ ಅಲ್ಲ, ಲೈಫಲ್ಲಿ ನೋಡೋದು ಹೆಂಗಿರುತ್ತೆ. ಇಷ್ಟು ದಿವಸ ಟಿ ವಿಲಿ ನೋಡ್ತಾ ಇದ್ವಿ. ಸೊ ನಾವು ರಾಶಿಕಾನ ಲೈವಲ್ಲಿ ನೋಡ್ಬೇಕಂತಲೂ ಇರ್ತಾರೆ. ಅದೊಂದು ಬಿಟ್ರೆ ಅದೊಂದು ಸ್ವಲ್ಪ ಕಷ್ಟ. ಅದು ಬೇರೆ, ಅದು ಲವ್ ಸಾಂಗ್ ಮಾಡಿದ್ದು. ಹೌದು. ಸೋಲೋ ರೀಲ್ ಬೇರೆ ಮಾಡ್ಸಿದ್ರು. ನಾವು ಸೋಲೋ ರೀಲ್ ಮಾಡಿಸಿದ್ರಿ ಸರ್ ಹತ್ರ, ತುಂಬಾ ಫೋರ್ಸ್ಫುಲ್ಲಿ ಮಾಡಿಸಿದ್ದು ಆ ರೀಲ್ನ. ಸೊ ಆ ರೀಲ್ ನೋಡಿರ್ತೀರ ನೀವು ಆಲ್ರೆಡಿ, ಸೋಷಿಯಲ್ ಮೀಡಿಯಾದೆಲ್ಲ ಇದೆ. ಸೊ ಹೇಳಿ ಸರ್, ಇದು ನಿಮ್ಮ ಮೊದಲನೇ ಸಿನಿಮಾ. ಸೊ ಹೇಗೆ ಪ್ಯಾರ್ ಅನ್ನೋ ಸಿನಿಮಾ ರಿಶ್ವಿನ್ ಅವ್ರಿಗೂ ಹೇಗೆ ಬಂತಲ್ಲ? ಪ್ಯಾರ್ ಬಂದ್ಬಿಟ್ಟು ಒಂದು ಫಾದರ್ ಎಮೋಷನ್ ಲವ್ ಸ್ಟೋರಿ. ಸೊ ಫಸ್ಟ್ ಟೈಮ್ ಡೈರೆಕ್ಟರ್ ಬಂದು ಸ್ಟೋರಿ ಇದೆ ಹೇಳಿದಾಗ ಫಾದರ್ ಎಮೋಷನ್ ಇದ್ದಿದ ತಕ್ಷಣ ಒಂದು ಸ್ಪಾಂಟೇನಿಯಸ್ ಇಲ್ಲ. ಫಸ್ಟ್ ಡೆಬ್ಯೂ ಮೂವಿ ಅಂದರೆ ಪ್ಯಾರ್ ಒಪ್ಕೊಳ್ಬೇಕು, ಇದು ಮಾಡಬೇಕು ಅಂತ. ಬಿಕಾಸ್ ನನಗೆ ನಮ್ಮ ತಂದೆ ತುಂಬ ಇಷ್ಟ. ಲಾಸ್ಟ್ ಸೇಮ್ ಕ್ವಶನ್ ಅದೇ ಹೇಳಿದ್ರು. ಆ ಒಂದು ಫಾದರ್ ಅನ್ನೋ ವರ್ಡ್ಗೋಸ್ಕರ ಒಪ್ಕೊಂಡಿದ್ದು ಸಿನಿಮಾ ಪ್ಯಾರ್. ಅದಾದಮೇಲೆ ಫಸ್ಟ್ ಇನಿಷಿಯಲ್ ಆಗು ಇವಾಗ ನಾವು ಮಾಡಿರೋದಕ್ಕೂ ತುಂಬ ಗಜಾಂತರ ವ್ಯತ್ಯಾಸ ಇದೆ. ಸೊ ಫಸ್ಟ್ ಸ್ಕೇಲ್ ನಾವೇನು ಅಂದ್ಕೊಂಡಿದ್ದೀವಿ ಅದಕ್ಕಿಂತ ನಾವು ಇವಾಗ ಒಂದು 10x ಜಾಸ್ತಿ ಮಾಡಿದ್ದೀವಿ. ಸೊ ಇಟ್ಸ್ ಅ ಪ್ರೊಸೆಸ್ ಆಫ್ 3 years ಜರ್ನಿ ಪ್ಯಾರ್. ಇದರಲ್ಲಿ ತುಂಬ ಖುಷಿಯಾಗಿದೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸಾಂಗ್ಸ್ ಅಲ್ಲಿ ನೋಡಿದ್ರಲ್ಲ, ಸಾಂಗ್ಸ್ ತುಂಬ ಅದ್ಭುತವಾಗಿದೆ. ಇನ್ನೂ 3 ಸಾಂಗ್ ಬರಬೇಕು, ಇದಕ್ಕಿಂತಲೂ ಚೆನ್ನಾಗಿರುತ್ತೆ. ಸೊ ಸ್ಟೋರಿ ನರೇಟ್ ಮಾಡಬೇಕಾದ್ರೆ ಸುಪ್ರೀತ್ ಸರ್ ನಿಮಗೆ ಗೊತ್ತಿತ್ತಾ ರಾಶಿಕಾ ಮ್ಯಾಮ್ ಹೀರೋಯಿನ್ ಆಗಿದ್ದಾರೆ ಆ್ಯಂಡ್ ರವಿಚಂದ್ರನ್ ಸರ್ ತಂದೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸುಳಿವು ಎಲ್ಲಾದರೂ ಬಿಟ್ಕೊಟ್ಟಿದ್ರ ಡೈರೆಕ್ಟರ್? ಇಲ್ಲ, ಹೀರೋಯಿನ್ ಫಿಕ್ಸ್ ಆಗಿರಲಿಲ್ಲ ಇನಿಷಿಯಲ್ ಇದರಲ್ಲಿ. ಅವ್ರು ಅವಾಗಿಂದ ಅವ್ರ ಸ್ಟೋರಿ ಇದು ಮಾಡ್ಬೇಕಾದ್ರೆ ರವಿ ಸರ್ ತಂದೆ ಕ್ಯಾರೆಕ್ಟರ್ ಮಾಡ್ಬೇಕಂತ ಫಿಕ್ಸ್ ಆಗೋಗ್ಬಿಟ್ಟಿದ್ರು. ಸೊ ಅದೊಂದು ಗೊತ್ತಿತ್ತು. ಓಕೆ, ಸೊ ನೀವು ಹೇಳಿ ಮ್ಯಾಮ್, ನಿಮ್ಮ ಕ್ಯಾರೆಕ್ಟರ್ನ ಸುಪ್ರೀತ್ ಸರ್ ಬಂದು ನರೇಟ್ ಮಾಡಿದಾಗ ಸೊ ನಿಮ್ಗೆ ಹೇಗೆ ಅನ್ನಿಸ್ತು? ಹೇಗೆ ನೀವು ಈ ಪ್ರಾಜೆಕ್ಟ್ನ ಒಪ್ಕೊಂಡ್ರಿ? ನನಗೆ ಆ್ಯಕ್ಚುಲಿ ಪ್ರೊಡ್ಯೂಸರ್ ಫಸ್ಟ್ ಕಾಲ್ ಮಾಡೋದು. ನಾಗೇಶ್ ಕಾಲ್ ಮಾಡ್ತಾರೆ, ಇದೋ ಇವೆಂಟಲ್ಲಿ ನೋಡಿರ್ತಾರೆ. ಇವೆಂಟಲ್ಲಿ ನೋಡಿ ನನಗೆ ಕಾಲ್ ಬರುತ್ತೆ. ಅಂದರೆ ಕೈ ಹೋಗ್ಬೇಕಾ? ನಾನು ಹೇಳ್ದಂಗೆ ನಿಮಗೆ ಎಕ್ಸ್ಪೀರಿಯನ್ಸ್ ನನ್ನ ಲೈಫ್ ಜರ್ನಿ ಬಗ್ಗೆ ಹೇಳ್ದಂಗೆ, ಮತ್ತೆ ಯಾವುದೋ ಒಂದು ಕಾಲ್ ಬಂದಿದೆ ಅಂದ್ಕೊಂಡು ಈ ಥರದಲ್ಲಿದ್ದೆ ನಾನು. ಹೋಗಿ ಅದಕ್ಕಿಂತ ಮುಂಚೆ ಆ್ಯಕ್ಚುಲಿ ನನಗೆ ಸಿನಿಮಾ ಟೀಮಿಂದ ಕಾಲ್ ಬಂದಿರತ್ತೆ, ನಾನು ರೆಸ್ಪಾಂಡ್ ಮಾಡಿರಲ್ಲ. ಓಕೆ.
3-4 months ಗ್ಯಾಪ್ ಆಗುತ್ತೆ, ಮತ್ತೆ ನನಗೆ ಕಾಲ್ ಬರುತ್ತೆ, ಅದೇ ಸಿನಿಮಾದಿಂದ ಕಾಲ್ ಬರುತ್ತೆ. ಅವಾಗ ಓಕೆ ಫೈನ್ ಒಂದು ಟ್ರೈ ಮಾಡೋಣ ಅಂತ ಹೋಗೋದಷ್ಟೇ. ಅವ್ರು ನೋಡಿದ ತಕ್ಷಣನೇ ಲೈಕ್ ಎಸ್ ದೇ ವರ್ ಲೈಕ್ ವೆರಿ ಕಾನ್ಫಿಡೆಂಟ್, ಯು ಆರ್ ಸೆಲೆಕ್ಟೆಡ್, ನಮ್ಮ ಕ್ಯಾರೆಕ್ಟರ್ಗೆ ಪಕ್ಕಾ ಸೂಟ್ ಆಗ್ತೀರಾ ನೀವು ಅಂದ್ಕೊಂಡು. ಬಟ್ ಅವಾಗ ಹೇಳಿದಾಗಲೂ ಕೂಡ ನಂದೇ ಆದಂಥ ನಾನು ಕನ್ಫ್ಯೂಷನಲ್ಲಿದ್ದೆ. ಇವಾಗ ಕೂತ್ಕೊಂಡಿದ್ದೀನಿ ನಾನು ಇಲ್ಲಿ ಸ್ಟೋರಿ ಕೇಳ್ತಿರೋದು ಕೇಸ್ ನಿಮ್ಮನ್ನೇ ನಾನು ಇದೇ ಈ ರೋಲಿಗೆ ನೀವೇ ಅಂತ ಹೇಳ್ತಿದ್ದಾರೆ ಅಂದ್ಕೊಂಡೆಲ್ಲ, ಆ ಥರ ಮೈಂಡ್ಸೆಟ್ಟಲ್ಲಿದೆ. ಬಟ್ ಏನಕ್ಕೆ ಇಷ್ಟ ಆಯಿತು ಸಬ್ಜೆಕ್ಟ್ ಅಂತ ಕೇಳಿದ್ರೆ, ರಿಶ್ವಿನ್ ಹೇಳ್ದಂಗೆ ಅಪ್ಪ ಮಗಳು ಸೆಂಟಿಮೆಂಟ್ ಸ್ಟೋರಿ ಇದು. ಒಂದು ಹುಡುಗಿ ಅಪ್ಪಂಗೋಸ್ಕರ ಏನು ಬೇಕಾದ್ರೂ ಸ್ಯಾಕ್ರಿಫೈಸ್ ಮಾಡೋ ಅಂತ ಹುಡುಗಿ, ಅವಳ ಲೈಫ್ನ ಕೂಡ ಬಿಟ್ಟು ಅಪ್ಪನಿಗೋಸ್ಕರ ಮಾತ್ರ ಬದುಕ್ತಿರ್ತಾಳೆ ಅವಳು. ಅದೇ ಯಾವಾಗಲೂ ಒಂದು ಹುಡುಗಿ ಅವಳು ಪ್ರೀತಿ ಮಾಡೋ ಹುಡುಗ ಅಪ್ಪನ ಥರನೇ ನೋಡ್ತಿರ್ತಾಳೆ. ನಮ್ಮ ಅಪ್ಪನ ಲಕ್ಷಣ ಗುಣಗಳೇನಿದೆ ಅದೇ ಸೇಮ್ ಕ್ಯಾರೆಕ್ಟರ್ಸ್ನ ನಾನು ನಮ್ಮ ಬಾಯ್ ಫ್ರೆಂಡ್ ಆಗಿರಲಿ ನಮ್ಮ ಹಸ್ಬೆಂಡ್ ಆಗಿರಲಿ ಈ ಥರ ನೋಡ್ತಿರ್ತೀವಿ ನಾವು. ಸೊ ಆ ಕನೆಕ್ಷನ್ ಇರುತ್ತೆ. ನನಗೂ ಅಪ್ಪಂಗೆ ಒಂದು ಕನೆಕ್ಷನು, ನನಗೂ ರಿಶ್ವಿನ್ಗೆ ಒಂದು ಕನೆಕ್ಷನು. ಈ ಒಂದು ಕನೆಕ್ಷನಲ್ಲೇ ಈ ಸಿನಿಮಾ ಹೋಗೋದ್ರಿಂದ ಐ ಆಮ್ ಶ್ಯೂರ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಈ ಜನ್ರೇಷನಲ್ಲಿ ಇರೋರ್ಗೂ ಕೂಡ. ನನಗೂ ಅದೇ ಮೇಜರ್ ಕನೆಕ್ಟ್ ಆಗಿದ್ದು. ಅದು ಕನೆಕ್ಟ್ ಆಗಿರೋದಕ್ಕೆ ಎಸ್ ಅಂತ ಹೇಳಿದೆ. ಬಟ್ ಅವತ್ತು ನನ್ನ ಸ್ಟೋರಿ ಕೇಳಿದ್ಕೂ ಇವತ್ತು ಶೂಟ್ ಎಲ್ಲ ಆದಮೇಲೂ ಆ ಸ್ಟೋರಿ ಕೇಳಿದ್ಕೂ ತುಂಬ ಡಿಫ್ರೆನ್ಸ್ ಇದೆ. ಬಟ್ ಅವಾಗ ಅದೇ ರಿಶ್ವಿನ್ ಹೇಳ್ದಂಗೆ ಎಲ್ಲೋ ಓಕೆ ಒನ್ ಲೈನ್ ಸ್ಟೋರಿ ಕೇಳಿದೆ, ಬಟ್ ಇವತ್ತು ಆ ಸಿನಿಮಾ ನೋಡಿದಾಗ ನಾನು ಒಳ್ಳೆ ಬೆಸ್ಟ್ ಡಿಸಿಷನ್ ತಗೊಂಡೆ ಅಂತ ಫೀಲ್ ಆಗುತ್ತೆ. ಓಕೆ, ಸೊ ನಿಮ್ಮ ತಂದೆ ಕ್ಯಾರೆಕ್ಟರಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಆ ಒಂದು ಬಾಂಡಿಂಗ್ ಹೇಗಿತ್ತು ಸರ್ ಜೊತೆ? ಸೊ ಬಿಹೈಂಡ್ ಸೀನ್ಸ್ ಹೇಗಿತ್ತು, ಆನ್ ಸ್ಕ್ರೀನ್ ಹೇಗಿತ್ತು? ಬಿಹೈಂಡ್ ದ ಸೀನ್ಸ್ ಅದು ಹೇಗಿರುತ್ತೆ ಅಂದ್ರೆ ಭಯದಿಂದಾನೇ ನಾನು ಶೂಟ್ ಮಾಡ್ತಿದ್ದೆ ರವಿ ಸರ್ ಜೊತೆ. ಬಟ್ ರವಿ ಸರ್ ಆ ಕಂಫರ್ಟ್ ಮಾಡಿದ್ರು. ಫಸ್ಟ್ ಹಾಯ್ ರಾಶಿಕಾ ಹೇಗಿದ್ದೀರಾ ಏನು ಅನ್ಕೊಂಡು ಅವರೇ ಮಾತಾಡ್ತಾ ಇದ್ರು. ನಾನು ಎಸ್ ಏನಮ್ಮ ಮಾತಾಡಲ್ಲ ನೀನು ಮಾತಾಡಮ್ಮ ಅಂತ, ನನಗೆ ಎಲ್ಲಿ ಭಯ ಏನಂತ ಮಾತಾಡಲಿ ಸರ್ ಹತ್ರ. ಬಟ್ ಎಸ್ ಯಾರೇ ಜೊತೆ ನಾವು ಮಾತಾಡ್ತೀವಿ, ಒಬ್ರು ಸೀನಿಯರ್ ಆರ್ಟಿಸ್ಟ್ ಜೊತೆ ಅಂದಾಗ ನಮಗೊಂದು ಭಯ ಇರುತ್ತೆ. ಬಟ್ ಅವರು ಆ ಕಂಫರ್ಟ್ ಸ್ಪೇಸ್ ನಮಗೆ ಕೊಟ್ಟರೆ ನಾವು ಮಾತಾಡ್ಬೋದು. ಸರ್ ಹಂಗೆ ಆ ಸ್ಪೇಸ್ ಕ್ರಿಯೇಟ್ ಮಾಡಿಕೊಡ್ತಾರೆ. ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮಾತಾಡಕ್ಕೆ ಅವ್ರ ಜೊತೆ ಸಿನಿಮಾ ಪ್ಯಾಕಪ್ ಆದಮೇಲೆ ನಂಗೆ ಒಂದು ಸ್ವಲ್ಪ ಟೈಮ್ ಸಿಕ್ತಿತ್ತು ಸರ್ ಜೊತೆ ಮಾತಾಡೋಕ್ಕಿಲ್ಲ, ಬ್ರೇಕ್ ಟೈಮಲ್ಲಿ ಸಿಕ್ತಿತ್ತು. ಮಾತಾಡಿದಾಗ ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನನಗೆ ಹೇಳಿರೋದು ಉಂಟು, ಮಾತಾಡಿರೋದು ಉಂಟು. ಸರ್ ಹೇಗೆ ಯಾವ ಥರ ಅವ್ರ ಸಿನಿಮಾ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಮಾತಾಡಿದ್ದೀವಿ, ಅವ್ರು ಡೈರೆಕ್ಟ್ ಮಾಡಿರೋ ಸಿನಿಮಾಗಳ ಬಗ್ಗೆ ಮಾತಾಡಿದ್ದೀವಿ. ಸೊ ಸರ್ ಎಕ್ಸ್ಪೀರಿಯನ್ಸ್ನೂ ಸ್ವಲ್ಪ ಶೇರ್ ಮಾಡಿದ್ದಾರೆ. ಅದು ಮುಂದೆ ನಮಗೆ ಸಪೋರ್ಟ್ ಆಗಿರುತ್ತೆ. ಓಕೆ ಹೀಗೆ ಮಾಡ್ಬೋದು, ಈ ಥರ ಜರ್ನಿ ನಾವು ಕಂಟಿನ್ಯೂ ಮಾಡ್ಬೋದು ಅಂತ. ಸರ್ ಜೊತೆ ವರ್ಕ್ ಮಾಡಿದ ಮತ್ತೆ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಓಕೆ, ಅವ್ರ ಬಗ್ಗೆ ಹೇಳಿದ್ರೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ. ಸೊ ದ ಕೂಲ್ ಲುಕಿಂಗ್ ಹೀರೋ ಬಗ್ಗೆ ಹೇಳೋದಾದ್ರೆ ಅವ್ರ ಜೊತೆ ಹೇಗಿತ್ತು ಅನುಭವ? ರಿಶ್ವಿನ್ ಮಾತೇ ಆಡಲ್ಲ, ನಾನ್ ಮಾತೇ ನಿಲ್ಸಲ್ಲ. ಬೆಸ್ಟ್ ಕಾಂಬೋ. ಓಕೆ, ನಾನು ಹೇಗೆ ಅಂದ್ರೆ ಓಕೆ ಫಸ್ಟ್ ನೋಡ್ತೀನಿ, ಒಂದೆರಡು ಮಾತಾಡ್ತೀನಿ, ಆ ಕಡೆಯಿಂದ ಮಾತು ಬಂದಿಲ್ಲ ಅಂದ್ರೆ ನಾನು ಸೈಲೆಂಟ್ ಆಗ್ತೀನಿ. ಕಂಪ್ಲೀಟ್ ಡಿಫರೆಂಟ್ ಇದೆ. ಓಕೆ, ಮೂವಿಲಿ ತುಂಬಾ ಮಾತಾಡೋದು ಯಾರು? ಇಲ್ಲಿ ಸರ್ ಅವರು ಮೂವಿಲಿ ತುಂಬಾ ಕಡಿಮೆ ಮಾತಾಡೋದು ನಾನು. ಬಟ್ ಕಟ್ ಅಂದಿದ ತಕ್ಷಣ ಜಾಸ್ತಿ ಮಾತಾಡೋದು ನಾನು, ಕಡಿಮೆ ಮಾತಾಡೋದು ನಾನು. ಮಾತಾಡು ಅಂತ ಹಿಂಸೆ ಕೊಡ್ತಾ ಇರ್ತೀನಿ. ಸೊ ಅದೇ ಮಾತೇ ಆಡಲ್ಲ, ಮಾತೇ ನಿಲ್ಸಲ್ಲ. ಸರ್ ನೀವು ಅವ್ರ ಮಾತು ಕೇಳಬೇಕು ಅಂತ ನೀವು ಮಾತಾಡಲ್ವಾ, ಅಥವಾ ನೀವು ಬೇಸಿಕ್ ಆಗಿ ಹಾಗೆ ಕ್ವೈಟ್ ಆಗಿರ್ತೀರಾ? ಇಲ್ಲ ಕ್ವೈಟ್ ಅಲ್ಲ, ಸಾರಿ ನಾನು ಕ್ವೈಟ್ ಅಲ್ಲ. ಏನ್ ಹೇಳ್ತಾ ಇರ್ತಾರೆ ಅಂತ ಅನಲೈಸ್ ಮಾಡ್ತಾ ಇರ್ತಾರೆ. ಓಕೆ ಓಕೆ, ರಾಶಿಕಾ ಮ್ಯಾಮ್ ಸೆಟ್ಟಲ್ಲಿ ಏನು ಮಾಡ್ತಿರ್ತಾರೆ? ಓಕೆ, ಶೂಟ್ ಇಲ್ಲ ತರ್ಲೆ. ಓಕೆ, ನೀವೇನ್ ಮಾಡ್ತಿರ್ತೀರಾ? ನಾನೇ ತರಲೆ ನನ್ನ ಮೇಲೆ ಇಲ್ಲ ನನಗೆ ಹೇಳ್ತಿರ್ತೀನಿ ಸೆಟ್ ಫಸ್ಟ್ ಹೋಗಿದ ತಕ್ಷಣ ರಿಶ್ವಿನ್ ನಂಗೆ ಕಾಲ್ ಮಾಡಿದ್ರೆ ನಾನು ಅವ್ನಿಗೆ ಕಾಲ್ ಮಾಡ್ತೀನಿ. ಹೊರಟಾ ಎಲ್ಲಿದ್ಯಾ ಏನ್ ಕತೆ ಅನ್ಕೊಂಡು ಹೋಗಿ ಸ್ಪಾಟ್ ಅಲ್ಲಿ ಕುತ್ಕೋತೀವಿ. ಅಂಡ್ ನಾನು ರಿಶ್ವಿನ್ ವೈಫ್ ಜೊತೆ ಫುಲ್ ಕ್ಲೋಸ್. ಓಕೆ ಓಕೆ, ಮಾತಾಡ್ತೀವಿ ಇವ್ನ ಪಾಪ ನಮ್ಮಿಬ್ರು ಮಧ್ಯೆ ಕುತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ. ಗುಡ್ ಬಾಯ್ ತರ ನಾವೆಲ್ಲಾ ತರ ಗಾಸಿಪ್ ಮಾಡ್ತಿರ್ತೀವಿ, ಎಲ್ಲಾ ತರ ಮಾತಾಡ್ತಾ ಇರ್ತೀವಿ. ಇವ್ನು ಓಕೆ ಆ ಕಡೆ ಅವರು ಹಿಂಗಂದಾಗ ಎಸ್, ಈ ಕಡೆ ನಾನು ಹೇಳ್ದಾಗ ಎಸ್ ಅಂತ ಇರ್ತಾನೆ. ಸೈಲೆಂಟ್ ಆಗಿರಕ್ ನನ್ ಬಿಡೋದೇ ಇಲ್ವಲ್ಲ, ಏನೋ ಒಂದ್ ಮಾತಾಡ್ತಾ ಇರ್ತೀನಿ. ಸಾಕ್ಷಿ ಅದೇ ಇಲ್ಲೂ ಕಾಣ್ತಾ ಇದೆ. ಸರ್ ತುಂಬಾ ಸೈಲೆಂಟ್ ಆಗಿದ್ದಾರೆ, ನೀವು ಮಾತಾಡ್ತಾನೆ ಇದ್ದೀರಾ. ಸೊ ಈಗ ಸರ್ನ ಮಾತಾಡ್ಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡಿ ಗೊತ್ತಾ, ಒಂದು ಕ್ಯಾಮ್ರಾ ಆಫ್ ಮಾಡಿದೀವಿ ಅಂತ ಸುಮ್ನೆ ಒಂದು ಹೇಳಿ. ಹೌದಾ? ಓಕೆ, ಕ್ಯಾಮ್ರಾ ಆಫ್ ಮಾಡಿ ಸರ್ ಮಾತಾಡೋದನ್ನ ಕೇಳಬೇಕು. ಓಕೆ, ಮಧ್ಯದಲ್ಲಿ ನೆಕ್ಸ್ಟ್ ಟೈಮ್. ಓಕೆ ಸರ್, ಈಗ ನಿಮ್ಗೆ 1 minute ಟೈಮ್ ಕೊಡ್ತೀನಿ, ನಾನ್ ಸ್ಟಾಪ್ ಮಾತಾಡ್ಬೇಕು. ಏನಾದ್ರು ಮಾತಾಡಿ. ರಾಶಿಕಾ ಬಗ್ಗೆ ಮಾತಾಡಿ. ಓಕೆ, ಅವ್ರ ಬಗ್ಗೆನೇ ಮಾತಾಡಿ. ಇಲ್ಲ ಸಿನಿಮಾ ಬಗ್ಗೆ ಮಾತಾಡಿ. ಸಿನಿಮಾ ಬಂದಲೇ ಒಂದು ಎಮೋಷನಲ್ ಲವ್ ಸ್ಟೋರಿ, ಒಂದು ಫಾದರ್ ಸೆಂಟಿಮೆಂಟ್ ಇರೋದು. ಅದಲ್ದೇನೆ ಇವಾಗ ನಮ್ದು ಲವ್ ಸ್ಟೋರಿ ಇದೆ. ಅಂದ್ರೆ ನೀವು ಇವಾಗ ರಾಶಿಕಾ ಇಲ್ಲಿ ನೋಡಿದ್ರಲ್ಲ ವಟ ಆ ಸಿನಿಮಾದಾಗ ನೋಡ್ಬಿಟ್ರೆ ನೀವು ಶಾಕ್ ಆಗ್ಬಿಡ್ತೀರ. ಮುಂದೆ ಲೈವ್ ಅಲ್ಲಿ ಇಷ್ಟೊಂದು ಮಾತಾಡ್ತಿದ್ರು, ಅದನ್ನ ನೋಡಿದ್ರೆ ಒಂದು
ವರ್ಡ್ ಯೂಸ್ ಮಾಡೋದು ಗೊತ್ತಿಲ್ಲ ಒಂಥರ ಹಿಂಗಿರ್ತಾರಲ್ಲ Okay. ಅಂದ್ಕೊಂಡು ಸ್ಟ್ರಿಕ್ಟ್ ಕ್ಯಾರೆಕ್ಟರ್. Character. ಓಕೆ ಓಕೆ. ಸಿನಿಮಾದಲ್ಲಿ ಇವಾಗ ನಾನು ಮಾತಾಡ್ತಾ ಇಲ್ಲ ಅಂತ ಹೇಳ್ತೀನಿ, ಅಲ್ಲಿ ಮಾತಾಡಿ ಎಷ್ಟು ಹೊಡ್ಸ್ಕೊಂಡಿದ್ದೀನೋ ಏನೋ ಅದೇ ಭಯ ಇದೆ ಇನ್ನು ಆಕ್ಚುಲಿ ಹೇಳ್ಬೇಕಂದ್ರೆ. ಎಲ್ಲ ಮಾತಾಡ್ಬಿಟ್ರೆ ಅಲ್ಲಿ ಮಾತಾಡೇ ಸಾಕು ಹೊಡಿಯೋದು. ಓಕೆ. ಇನ್ನು ಅರ್ಧ ನಿಮಿಷ ಇದೆ. Time ನೋಡ್ತಿದ್ದೀನಿ. ಅರ್ಧ ಗಂಟೆ ಮಾತಾಡಿಲ್ಲ ಸಿನಿಮಾ ಬಗ್ಗೆ. ಸೊ ಆಮೇಲೆ ಡೈರೆಕ್ಟರ್ ಅವ್ರ ಬಗ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಅವರು ತುಂಬಾ ಕ್ರಿಯೇಟಿವ್. ಒಂದೊಂದು ಸೀನ್ ಇದ್ಬೇಕಂದ್ರೆ ಅದು ನನ್ನೊಬ್ಬ ಫಸ್ಟ್ ಟೈಮ್ ಬರಲ್ಲ. ಇವಾಗ ರಾಯಭಾರಿಗೆ ಅದು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ದು. ಒಳ್ಳೊಳ್ಳೆ ಥಾಟ್ಸ್ ಕೊಟ್ಟಿದ್ದಾರೆ. ಇನ್ನೊಂದು ನಮ್ಮ ಆಶಿಕಾ ಆವಾಗಲೇ ಹೇಳ್ದಂಗೆ ನನ್ನ ಮೆಂಟರ್, ಅದಲ್ಲೇ ಮಧ್ಯದಲ್ಲಿ ನಿಂತೋಯ್ತು ಲೈಫಲ್ಲಿ. ನನಗೆ ತುಂಬ ಹೆಲ್ಪ್ ಮಾಡಿದ್ದಾಳೆ. ಒಂದು ಕ್ಯಾಮ್ರಾ ಲೆನ್ಸಿಂದ ಇಡ್ಬೋದು ಅಥವಾ ಆ್ಯಕ್ಟಿಂಗ್ ಯಾವ ಸೀನ್ಗೆ ಯಾವ ಥರ ಮಾಡಬೇಕು, ಎಕ್ಸ್ಪ್ರೆಷನ್ ಇದು ಚೆನ್ನಾಗಿತ್ತು, ಇದನ್ನ ಕ್ಯಾರಿ ಮಾಡು, ತುಂಬಾ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದಾಳೆ. ಆಕ್ಚುಲಿ ಒಂದು ಮೆಂಟರ್ ಅಂತ ಹೇಳಿದ್ದೀನಿ ಇಷ್ಟೊಂದ್ಸಲ ಹೇಳಿದ್ದೀನಿ. ಸೊ ನಿಮ್ದು ಮೊದಲನೇ ಸಿನಿಮಾ, ಮ್ಯಾಮ್ದು ಎರಡನೇ ಸಿನಿಮಾ, ಸೊ ಅವರೇ ಸೀನಿಯರು. ಸೊ ಹಾಗಾಗಿ ಫುಲ್ ನಿಮಗೆ ಟ್ರೈನಿಂಗು ಅಲ್ವಾ ಸರ್? ಅವಾಗಿಂದ ಅದೇ ಕರೀತಾರೆ. ನೋಡಿ 1 ನಿಮಿಷ ಕರೆಕ್ಟಾಗಿ ಆಯ್ತು, ಸರ್ ಮಾತು ಕಡಿಮೆ ಮಾಡಿದ್ರು. ಓಕೆ. ಸೊ ಸರ್ ಹೇಳಿ, ಸೊ ಈಗ ನಾಗಶ್ರೀ ಮ್ಯಾಮ್, ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಲೇಡಿ ಪ್ರೊಡ್ಯೂಸರ್. ಸೊ ಇಟ್ಸ್ ಇಂಡಸ್ಟ್ರಿಯಲ್ಲಿ ಲೇಡಿ ಪ್ರೊಡ್ಯೂಸರ್ ಅಂದರೆ ಅವ್ರದ್ದೇ ಆದಂಥ ಒಂದು ಮೆಂಟಾಲಿಟಿ ಇರುತ್ತೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಒನ್ ವರ್ಡ್ ಹೇಳ್ಬೇಕಂದ್ರೆ ವೆರಿ ಡೇರಿಂಗ್. ಓಕೆ. ಇವಾಗ ಡೈರೆಕ್ಟರ್ ಏನಾರ ಹಿಂಗ್ ಬೇಕು ಮಾಡಬೇಕು ಅಂದಾಗ ಇವಾಗ ಫಸ್ಟ್ ಒಂದು ಬಜೆಟ್ ಹಾಕಿರ್ತಾರೆ. ಸೊ ಆಬ್ವಿಯಸ್ಲಿ ನಮ್ದು ಸೆಕ್ಟರ್ ಎಲ್ಲ ಒಂದು ಬಜೆಟ್ ಮೀರೇ ಹೋಗ್ಬಿಟ್ಟಿದೆ. ಸೊ ಅದು ಯಾವುದಕ್ಕೂ ಇಲ್ಲ ಅಂತ ಹೇಳಿಲ್ಲ, ಎಲ್ಲ ಪ್ರತಿಯೊಂದನ್ನು ಕೊಟ್ಟಿದ್ದಾರೆ. ಸೊ ಆ ಥರ ಇದರಲ್ಲಿ ಬಿಕಾಸ್ ನಂದು ಫಸ್ಟ್ ಪ್ರೊಡಕ್ಷನ್, ನಮ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಸೊ ಅದಾದ್ಮೇಲೆ ಕೇಳಿದಾಗ ಗೊತ್ತಾಗುತ್ತಲ್ಲ. ಇವಾಗ ಅದೇ ನಿಮ್ಗೆ ಫಸ್ಟ್ ಹೇಳ್ದಂಗೆ ನಮ್ಮದು ಮೂವಿ ಸ್ಕೇಲ್ ಇದ್ದಿದ್ದೇ ಬೇರೆ, ಬಟ್ ಇವಾಗ ಆಗಿರೋದೇ ಬೇರೆ. ಅದೆಲ್ಲ ಒಬ್ರು ಲೇಡಿ ಆಗಿ ಸಿಂಗಲ್ ಹ್ಯಾಂಡೆಡ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಇಡೀ ಸೆಟ್ ಹ್ಯಾಂಡಲ್ ಮಾಡಬೇಕು, ಡೈರೆಕ್ಟರ್ನ ಹ್ಯಾಂಡಲ್ ಮಾಡಬೇಕು, ಆರ್ಟಿಸ್ಟ್ಗಳನ್ನ ಹ್ಯಾಂಡಲ್ ಮಾಡಬೇಕು, ಮೇನ್ ಆಗಿ ಮ್ಯಾಮ್ನ ಹ್ಯಾಂಡಲ್ ಮಾಡಬೇಕು. ಇದನ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ನೋಡಿ ಮ್ಯಾಮ್ ಎಷ್ಟು ಒಳ್ಳೆ ಇನ್ಪುಟ್ಸ್ ಕೊಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ನೀವು ಕೇಳಿರಲ್ಲ ಮೋಸ್ಟ್ಲಿ, ಇಲ್ಲ ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ ಸರ್. ಓಕೆ ಸರಿ. ಓಕೆ. ಸೊ ಹೇಳಿ, ಸೊ ನೆಕ್ಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಪಳನಿ ಸರ್ ಬಗ್ಗೆ ಹೇಳೋದಾದರೆ ತುಂಬ ಅದ್ಭುತವಾದ ಒಂದು ಸಾಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಈಗಷ್ಟೇ ಲಾಸ್ಟ್ ಮಂತ್ ರಿಲೀಸ್ ಆಯಿತು ಒಂದೇ ಮಾತಲ್ಲಿ ಹೇಳೋದಾದರೆ. ಒಂದೇ ಮಾತಲ್ಲಿ ಹೇಳೋದಾದರೆ ನಾನಿನ್ನ ಪ್ರೀತಿಸುವೆ, ನಾನಿನ್ನ ಪ್ರೀತಿಸುವೆ. ಸೊ ಮೇ ಬಿ ಕನ್ನಡ ಇಂಡಸ್ಟ್ರಿಯಲ್ಲಿ ಸುಮಾರು ಕಾಲ ಆದಮೇಲೆ ಸೋನು ನಿಗಮ್ ಸರ್ ಮತ್ತು ಶ್ರೇಯಾ ಘೋಷಾಲ್ ಅವರ ಕಾಂಬಿನೇಷನಲ್ಲಿ ಹಾಡು ಮೂಡಿ ಬರುತ್ತೆ. ಸೊ ಇದು ಹೇಗೆ ಅನ್ನಿಸ್ತು ನಿಮಗೆ? ನಮಗೆ ಏನು ಹೇಳಿದ್ರು ಸ್ಟಾರ್ಟಿಂಗಲ್ಲಿ ನಾವು ಹೀಗೆ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂದ್ಕೊಂಡು ಪ್ರತಿ ಸ್ಟೆಪ್ಪಲ್ಲೂ ಅದನ್ನ ಪ್ರೂವ್ ಮಾಡ್ಕೊಂಡು ಬಂದರು ನಮ್ಮ ಸಿನಿಮಾದಲ್ಲಿ. ರವಿ ಸರ್ನ ಆನ್ ಬೋರ್ಡ್ ಕರ್ಕೊಂಡು ಬರ್ತೀನಿ ಅಂದರು. ಅದು ಒಂದ್ಸಲಿ ಸರ್ ಡೇಟ್ಸ್ ಬ್ಯುಸಿ ಆಗಿರ್ತಿತ್ತು, ನಾವು ಅಯ್ಯೋ ಬರ್ತಾರಾ ಇಲ್ವಾ ಅಂತ ಅಂದ್ಕೊತಿದ್ವಿ, ಬಟ್ ಬಂದರು. ಸೊ ನಮ್ಮ ಪ್ರೊಡ್ಯೂಸರ್ ಮ್ಯಾಮ್, ಡೈರೆಕ್ಟರ್ ಸರ್ ನಮಗೆ ಏನು ಪ್ರಾಮಿಸ್ ಮಾಡಿದ್ರು ಡೇ 1, ಇವತ್ತು ನೋಡಿದ್ರೆ ಎಸ್ ಅದನ್ನೆಲ್ಲ ಫುಲ್ಫಿಲ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಮಾತಾಡಬೇಕು ಅಂದರೆ ಲೇಡಿ ಪ್ರೊಡ್ಯೂಸರ್ ಕಡಿಮೆ ಇರೋದು, ಬರಬೇಕು ಲೇಡಿ ಪ್ರೊಡ್ಯೂಸರ್ಸ್ ಬರಬೇಕು ಇಂಡಸ್ಟ್ರಿಗೆ, ಆ ಡೇರಿಂಗ್ ಸ್ಟೆಪ್ ತೊಗೊಳ್ಬೇಕು. ಆ್ಯಂಡ್ ನಮಗೆ ನಾವು ಏನೂ ಹೇಳ್ತಾ ಇರಲಿಲ್ಲ, ಸೀರಿಯಸ್ ಆಗಿ ಹೇಳ್ತಿದ್ದೀವಿ ಅಂದರೆ ನಾವು ಅವ್ರಿಗೇನೋ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ಅವರೇ ನಮ್ಮನ್ನ ಅರ್ಥ ಮಾಡಿಕೊಂಡು ನಮ್ಗೇನು ಅನ್ನಿಸ್ತಿತ್ತು ಎಲ್ಲದನ್ನು ಅವ್ರು ಮಾಡ್ತಾ ಇದ್ರು. ನಮ್ಗೇನೋ ಬೇಕಿರ್ತಿತ್ತು, ನಾವು ಹೇಳೋದಾ ಬೇಡವಾ ಅಂತ ಅನ್ಕೊಂತಿದ್ದೆ. ಬಟ್ ಅದನ್ನು ರಶಿಕಾ ಇದು ಬೇಕಲ್ವಾ, ಓಕೆ ಎಲ್ಲ ಅರೇಂಜ್ ಆಗಿರುತ್ತೆ, ಇದೊಂದಿಷ್ಟು ಟೈಮ್ ಕೊಟ್ಟಿರಿ ಅಂತ ಹೇಳಿರ್ತಾರೆ. ಸೊ ಮನೆ ಫ್ಯಾಮಿಲಿ ಥರನೇ ಇತ್ತು ನಮಗೆ. ಇವನ್ ಮ್ಯಾಮ್ ಫ್ಯಾಮಿಲಿನೂ ಕೂಡ ಅಷ್ಟೇ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ನಮಗೆ. ಎಷ್ಟೊತ್ತಿಗೆ ನಾನು ಕಾಲ್ ಮಾಡಲಿ ಮ್ಯಾಮ್ ಹಿಂಗೇನೋ ಆಗ್ತಿದೆ ಅನ್ನಿತ್ತು, ವಿತಿನ್ ಒಂದು 5-10 ಮಿನಿಟ್ಸ್ ಸಾಲ್ವ್ ಮಾಡಿರ್ತಾರೆ. ಇವತ್ತಿಗೂ ಕೂಡ ಅಷ್ಟೇ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ನಮ್ಮ ಜೊತೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಆ ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡ್ತಿರೋದು. ನಾವಿಬ್ರು ವಿ ಆರ್ ಲಕ್ಕಿ, ತುಂಬಾ ಖುಷಿ ಇದೀವಿ, ಗ್ರೇಟ್ಫುಲ್ ನಾವು. ಆ್ಯಂಡ್ ನಮ್ಮ ಸಾಂಗ್ಸ್ಗಳು ಕೂಡ ಅಷ್ಟೇ, ಏನು ಹೇಳಿದ್ರು ಅವರು, ನಾವು ಇವ್ರ ಹತ್ರ ಆಡಿಸ್ತೀವಿ, ಈ ಸಿಂಗರ್ಸ್ಗಳೇ ಹಾಡ್ತಾರೆ ಅಂತ ಹೇಳಿದ್ರು, ಹಾಗೇ ಇದೆ. ಆ್ಯಂಡ್ ಒಂದೊಂದು ಸಾಂಗ್ ಕೇಳಿರ್ತೀವಿ, ನೆಕ್ಸ್ಟ್ ಸಾಂಗ್ ಇನ್ನೂ ಸೂಪರ್ ಆಗಿರ್ತಿತ್ತು, ಇನ್ನೊಂದು ಸಾಂಗ್ಸ್ ಅದ್ಭುತ. ಸೊ ನಮ್ಮ ಸಿನಿಮಾದಲ್ಲಿರೋ ಎಲ್ಲ ಸಾಂಗ್ಸ್ ಒಂದಕ್ಕಿಂತ ಒಂದಷ್ಟು ಚೆನ್ನಾಗಿದೆ. ಒಂದು ಸಾಂಗ್ ಕೇಳ್ತೀನಿ ನನಗೆ ಈ ಸಾಂಗ್ ಚೆನ್ನಾಗಿದೆ ಅಂತ ಇರುತ್ತೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಎಸ್ ಆಬ್ವಿಯಸ್ಲಿ ಆಡಿಯನ್ಸ್ ಕೇಳ್ತಿದ್ದಾಗ ಅವ್ರಿಗೂ ಇಷ್ಟ ಆಗೇ ಆಗುತ್ತೆ. ನಮಗೊಂದು 90s ಸಮ್ಟೈಮ್ಸ್ ಹೌದು, ಆ ಒಂದು ಜನ್ರೇಷನಿಗೆ ಕರ್ಕೊಂಡು ವಾಪಸ್ ಬರುತ್ತೆ, ಆ ಥರ ಇದೆ. ಏನು ಮಿಸ್ ಆಗ್ತಿತ್ತು ಅಲ್ವಾ, ಅದೆಲ್ಲ ಈ ಸಿನಿಮಾದಲ್ಲಿದೆ. ಹೌದು. ಸೊ ಆ ಸಾಂಗ್ ಲೊಕೇಶನ್ಸ್ ಬಗ್ಗೆ ಹೇಳೋದಾದ್ರೆ ಎಷ್ಟು ಎಂಜಾಯ್ ಮಾಡಿದ್ರಿ? ಲಾಸ್ಟ್ ಇಂಟರ್ವ್ಯೂಯಲ್ಲಿ ಸರ್ ಹೇಳಿದ್ರು ಈ ಥರ ರಾಶಿಕಾ ಅವ್ರಿಗೆ ಫೇಂಟ್ ಆಗಿದ್ರು, ಸೊ ವಿ ಟುಕ್ ಹರ್ ಟು ಹಾಸ್ಪಿಟಲ್ ಅಂತೆಲ್ಲಾನು. ಸೊ ಹೇಳಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಆ ಲೊಕೇಶನ್ ಬಗ್ಗೆ, ಹೇಗೆ ಅನ್ನಿಸ್ತು ನಿಮ್ಗೆ ಆ ಸಾಂಗ್ ಶೂಟಿಂಗ್ ಟೈಮಲ್ಲಿ?
ನನ್ನನ್ನು ನೀವು ನೋಡಿರ್ತೀರ ಬಿಗ್ ಬಾಸ್ ಮನೆಯಲ್ಲೂ ಕೂಡ ನಾನು ಯಾವ ವಿಷಯ ಅಂತ ಬಂದು ನಾನು ಹೆದರಲ್ಲ. ಐ ಆಮ್ ಲೈಕ್ ಆಗದಾಗಲಿ ಐ ಡೂ ದಿಸ್ ಅಂತ ಕ್ಯಾರೆಕ್ಟರ್ ಹುಡುಗಿ ನಾನು. ಅದು ಸೆಟ್ಟಲ್ಲೂ ಅದನ್ನೇ ಮಾತಾಡ್ತಾ ಇದ್ರು ನಮ್ಮ ಡೈರೆಕ್ಟರು ಅಷ್ಟೇ. ರಾಶಿಕಾಗಿ ಏನೇ ಹೇಳಿದ್ರು ಈ ಫೈಟ್ ಸಿಚುವೇಶನ್ ಓಕೆ ಸರ್ ನಾನು ಮಾಡ್ತೀನಿ, ಇನ್ನೊಂದೇನೋ ಸಿಚುವೇಶನ್ ನಾನು ಮಾಡ್ತೀನಿ, ಅಷ್ಟು ಡೇರಿಂಗ್ ಸ್ಟೆಪ್ ತಗೋತಿದ್ದೆ ನಾನು. ಬಟ್ ಲೇ ಲಡಾಖ್ ಅಂದಾಗಲೂ ಕೂಡ ಅಷ್ಟೊಂದು ನನಗೆ ಸಲ ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ ಅಂತ ಎಲ್ಲ ಹೇಳಿದ್ರು ಕೂಡ ಮಾಡೋಣ ಅಂತಾನೆ ಇರ್ತೀವಿ. ಬಿಕಾಸ್ ಇಷ್ಟು ಜನ ನಾವು ಅಲ್ಲಿಗೆ ಹೋಗಿರ್ತೀವಿ ಶೂಟ್ ಮಾಡೋಕ್ಕೆ, ಬಂದೇನೋ ಚಿಕ್ಕ ರೀಸನಿಂದ ಸ್ಟಾಪ್ ಆಗಬಾರ್ದು. ಎಲ್ಲೋ ನನಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆದಾಗ್ಲೂ ಕೂಡ ಎಲ್ಲರೂ ಪಾಪ ಪ್ಯಾನಿಕ್ ಆಗಿದ್ರು, ಏನಾಗ್ಬಿಡತ್ತೆ ಏನು ಅಂತ ಲಾಸ್ಟ್ ಡೇ ಶೂಟಿಂಗ್. ಬಟ್ ಐ ವಾಸ್ ಲೈಕ್ ಎಸ್ ನಾನು ಇಲ್ಲಿದ್ದೀನಿ, ನಮ್ಮ ಸೆಟ್ ಎಲ್ಲರೂ ನನ್ನ ಕಣ್ಮುಂದೆ ಬರ್ತಾ ಇದ್ದಾರೆ. ರಾಶಿ ಇಟ್ಸ್ ಓಕೆ ಫೈನ್, ಒಂದು ಸ್ವಲ್ಪ ರೆಸ್ಟ್ ಮಾಡು, ನೀನು ಮಾಡು ಅಂತ ಪಾಪ ಆಫ್ಟರ್ನೂನ್ ತನಕ ನಂಗೆ ಬ್ರೇಕ್ ಕೊಟ್ಟಿದ್ರು. ಅದಾದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಾವು ಏನೇ ಮಾಡಿದ್ರು ಕೂಡ ನಮ್ಮ ಟೀಮ್ ಅಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಮಾತ್ರ ನಾವು ಆರ್ಟಿಸ್ಟ್ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ. ಎಲ್ಲರೂ ಪ್ರತಿಯೊಬ್ಬರು ಅಷ್ಟು ಸಪೋರ್ಟಿವ್ ಆಗಿದ್ರು ನನಗೆ. ಸೊ ಈಗ 2ನೇ ಹಾಡು ಸಹ ರಿಲೀಸ್ ಆಗಿದೆ ನಮ್ಮ ಆನಂದೋಡಿ ಯೂಟ್ಯೂಬ್ ಚಾನಲಲ್ಲಿ, ರಾಯಭಾರಿಯಾಗಿ ನಾನಿರುವೆ. ಸೊ ಈ ಹಾಡು ಬಗ್ಗೆ ಹೇಳೋದಾದರೆ ಹೇಗಿದೆ ರಾಜಸ್ಥಾನ್ ಫೀಲ್? ಸೊ ಒಂದು ಹಾಡಲ್ಲಿ ನೀವು ಬೇರೆ ಲೊಕೇಶನ್ ತೋರಿಸಿದ್ದಾರೆ, ಈ ಹಾಡಲ್ಲಿ ಕಂಪ್ಲೀಟ್ ಬೇರೆ ಲೊಕೇಶನ್. ಸೊ ಈ ಸಾಂಗ್ ಬಗ್ಗೆ ಹೇಳೋದಾದರೆ ಹೇಗೆ ಅನ್ನಿಸ್ತು? ಕಾಸ್ಟ್ಯೂಮ್ಸಿಂದ ಹಿಡಿದು ಡಿಸೈನ್ ಮಾಡಿರುವಂಥದ್ದೆಲ್ಲ ತುಂಬ ಚೆನ್ನಾಗಿದೆ. ಸೊ ಹೇಗೆ ಅನ್ನಿಸ್ತು ಈ ಸಾಂಗ್ ಎಕ್ಸ್ಪೀರಿಯನ್ಸ್? ಆಕ್ಚುಲಿ ಆ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ನಾನು ರಿಶ್ವಿನ್ ಮಾತಾಡ್ತಾನೆ ಇರಲಿಲ್ಲ, ಗೊತ್ತಾ? Why? ಸುಮ್ಮನೆ ಮಾತಾಡ್ತಿರ್ಲಿಲ್ಲ, ಸುಮ್ಮನೆ ವಿತೌಟ್ ರೀಸನ್. ತುಂಬಾ ಕಿರಿಕದೆ ಇದೆ. ಅಂದ್ರೆ ಹೇಗಿತ್ತು ಅಂತ ಅಂದ್ರೆ ನಮ್ ಸ್ಟಾರ್ಟಿಂಗ್ ಶೆಡ್ಯೂಲ್ ಆಗಿದೆ, ಫಸ್ಟ್ ಶೆಡ್ಯೂಲ್ ನಾವು ಅದು ಶೂಟ್ ಮಾಡಿದ್ದು. ಅವಾಗಿನ್ನ ನನಗೆ ರಿಶ್ವಿನ್ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಅಂಡ್ ಆ ಒಂದು ಸಿಚುವೇಶನ್, ರಾಜಸ್ಥಾನ್, ಇರಿಟೇಷನ್, ಬರ್ನ್, ಆ ಹ್ಯೂಮಿಡ್ ಫುಲ್ ಸ್ಕಿನ್ ಎಲ್ಲ ಬರ್ನ್ ಆಗ್ತದೆ, ಇರಿಟೇಟ್ ಆಗ್ತಿದ್ದೀನಿ ನಾನು. ಇಲ್ಲ, ರಾಜಸ್ಥಾನ್ಗಿಂತ ಮುಂಚೆ ಏನಾಗಿತ್ತು ಅಂದ್ರೆ ಇನ್ನೊಂದು ಸಾಂಗ್ ಶೂಟ್ ಮಾಡಿದ್ವಿ ಕಾಶ್ಮೀರಲ್ಲಿ. ಓಕೆ. ದಟ್ ವಾಸ್ -16 ಅಲ್ಲಿ 3 days ಅಲ್ಲಿ ಶೂಟ್ ಮಾಡಿದ್ವಿ. ಇವಾಗ -16 ಅಲ್ಲಿ ಇರ್ತೀರಾ, ನೆಕ್ಸ್ಟ್ ಡೇ +40 ಫುಲ್ ಟೆಂಪರೇಚರ್ ಏರುಪೇರು. ಹೌದು. ಸೊ ಅದಷ್ಟು ಇರಿಟೇಷನ್ ಇರುತ್ತೆ. ನಿಮ್ಗೆ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ತೀರಾ ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಏನೇ ಹೇಳ್ತಿರೋ ಇರಿಟೇಟ್ ಆಗ್ತಿರ್ತೀವಿ. ಅದ್ರ ಮೇಲೆ ಕಾಸ್ಟ್ಯೂಮ್ಸ್ ಬೇರೆ, ಮೇಕಪ್, ಹೆವಿ ಜ್ಯುವೆಲ್ರಿ. ಒಂದ್ಸಲಿ ಓಕೆ, ಇನ್ನೊಂದೇನೋ ನಿಮಗೆ ಗೊತ್ತು, ಎಂಟ್ರಿ ನಮ್ದು ಕ್ಯಾಮಲ್ ಇರುತ್ತೆ, ಅದ್ ಹೇಳೋ ಮಾತು ಬೇರೆ ಕೇಳ್ತಾ ಇಲ್ಲ. ಎಕ್ಸ್ಪೀರಿಯನ್ಸ್ ಕ್ಯಾಮಲ್ ಮೇಲೆ ಕೂತ್ಬಿಟ್ಟಿದ್ದೀನಿ ನಾನು. 10 ಸಲ ಹೋಗಿದೆ. ಎಷ್ಟಿದೆ 3? ಯಾ, ಅದೆಲ್ಲ ಸಿಂಕ್ ಆಗ್ಬೇಕು, ಒಂದ್ ಬಂದ್ರೆ ಒಂದ್ ಸಿಂಕ್ ಆಗಲ್ಲ. ಸಿಂಕ್ ಆಗ್ತಿಲ್ಲ. ನಾನ್ ಮೇಲೆ ಕೂತ್ಬಿಟ್ಟಿದ್ದೀನಿ, ನಂಗೆ ಇರಿಟೇಟ್ ಆಗ್ತಿದ್ದೀನಿ, ಆಗ್ತಾ ಇಲ್ಲ. ಇವನು ಸ್ಮೈಲ್ ಮಾಡು, ಯಾಕೆ ಹಿಂಗಿದ್ಯಾ, ನನಗೆ ನೀನೇನು ಮಾತಾಡ್ಬೇಡ ಪ್ಲೀಸ್, ಸೈಲೆಂಟ್ ಆಗಿರು. ಅಷ್ಟು ಇರಿಟೇಟ್ ಮಾಡ್ಕೋತಿದ್ದೀನಿ. ಎಷ್ಟು ಕಷ್ಟ ಆಗಿತ್ತು ಅಂದ್ರೆ ಯಾವಾಗ ಈ ಶೆಡ್ಯೂಲ್ ಯಾವಾಗ ಪ್ಯಾಕಪ್ ಆಗುತ್ತೆ, ಯಾವಾಗ ನಾನು ಮತ್ತೆ ಮನೆಗೆ ಹೋಗ್ತೀನಿ, ಮನೇಲಿ ಕುತ್ಕೊಳ್ಬೇಕು, ನಾನು ಆರಾಮಾಗಿ ಯಾವಾಗ ಕುತ್ಕೋತೀನಿ ಅನ್ನೋ ತರ ಆಗ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ಕಷ್ಟ ಆಗಿರೋ ಅಂತ ಶೆಡ್ಯೂಲ್. ಅದು ನನ್ಗೆ ಇವತ್ತಿಗೂ ಕೇಳಿದ್ರೆ ಬೇರೆ ಎಲ್ಲ ಶೆಡ್ಯೂಲ್ಸ್ಗಿಂತ ನಮ್ದು ಆ ಶೆಡ್ಯೂಲ್ ತುಂಬಾ ಕಷ್ಟ ಆಗಿತ್ತು. ಸೆಟ್ ಪ್ಯಾಕಪ್ ಆಗಿ ರೂಮಿಗೆ ಬಂದ್ರೆ ಫುಲ್ ಸ್ಕ್ರಾಚಸ್, ಆ ಬರ್ನ್ ಆಗಿದೆ, ಸ್ಕಿನ್ ಪೀಲ್ ಆಗ್ತಾ ಇದೆ, ಫೇಸ್ ಎಲ್ಲ ಪೀಲ್ ಆಗ್ತಿದೆ, ಮೇಕಪ್ ಕುತ್ಕೋತಾ ಇಲ್ಲ. ತುಂಬಾ ಕಷ್ಟ ಆಯ್ತು ನನಗೂ ರಿಶ್ವಿನ್ಗೂ. ಹಾರಿಬಲ್ ಎಕ್ಸ್ಪೀರಿಯನ್ಸ್. ಮೇಕಪ್ ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ನಮ್ದು ಕಾಶ್ಮೀರಲ್ಲಿ ಇದ್ದಾಗಲೇ ನೋಸ್ ಎಲ್ಲಾರ್ಗು, ನಮ್ಗಲ್ಲ ಎಲ್ಲ ಬಂದವ್ರು ಎಲ್ಲಾರ್ಗು ನೋಸ್ ಪೀಲ್ ಹೋಗ್ಬಿಟ್ಟಿದೆ. ಫಸ್ಟ್ ಪೀಲಿಂಗ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇನ್ನ ಅದು ಮೇಕಪ್ ತುಂಬಾ ಟೈಮ್ ತಗೋತಿದ್ರು ಮೇಕಪ್. ಎಸ್ಪೆಷಲಿ ನಿಮ್ಗಂತೂ ಆ ಸಾಂಗ್ ಅಲ್ಲಿ ಆ ಹೆವಿ ಕಾಸ್ಟ್ಯೂಮ್ಸ್ ಹಾಕೊಂಡು ಓಡ್ಬೇಕು ಆ ಮರಳಲ್ಲಿ, ಹೇಗಿತ್ತು? ಕಾಸ್ಟ್ಯೂಮ್ ಕ್ರೆಡಿಟ್ಸ್ ಎಲ್ಲ ನಮ್ಮ ಡೈರೆಕ್ಟರ್ ಸುಪ್ರೀತ್ ಸರ್ಗೆ ಹೋಗ್ಬೇಕು. ಬಿಕಾಸ್ ಅದು ಒಂದು ಅವರು ಕ್ರಿಯೇಟಿವ್ ಆಗಿ ಒಂದು ಮಾಡಿಸಿದ್ರು, ಈ ತರನೇ ಬೇಕು ಹಿಂಗೆ ಅಂತ. ಇನ್ನೊಂದು ಫಸ್ಟ್ ಒಂದು ಎಂಟ್ರಿ ಇದೆಲ್ಲ ಓಡ್ ಬರೋದು, ಅದು ನಾರ್ಮಲ್ ಸಿಂಪಲ್ ಒಂದು ಜಾಕೆಟ್, ಟಿ ಶರ್ಟ್, ಜೀನ್ಸ್ ಇದ್ದಿದ್ದು. ಅದನ್ನ ಮತ್ತೆ ತುಂಬಾ ಬ್ಲ್ಯಾಂಡ್ ಆಗೋಯ್ತು ಅಂತ ಒಂದು ಕತ್ರಿ ತಗೊಂಡು ಎಲ್ಲೆಲ್ಲೋ ಕಟ್ ಮಾಡಿ ಯಾವ್ದೋ ಬಟ್ಟೆ ಹರಿದು ಕಟ್ಟಿ, ಇವಾಗ ಅದೊಂದು ಫೀಲ್ ಇದೆ. ನಾನು ಓಡ್ತಿದ್ರೆ ಎಲ್ಲ ಆಡ್ತಾ ಇರುತ್ತೆ ನೋಡಿ, ಒಂಥರ ಸಿನಿಮ್ಯಾಟಿಕ್. ಇವಾಗ ಸುಮ್ಮನೆ ಓಡಿದ್ರೆ ಅದು ಬರೀ ಜಾಕೆಟ್ ಅರ್ಧಂಬರ್ಧ ಆಡಿರೋದು ಅಷ್ಟೇ. ಆ ತರ ಕ್ರಿಯೇಟಿವ್ ಕ್ರೆಡಿಟ್ಸ್ ಎಲ್ಲ ಸ್ಪೀಚ್ ಆಗಿ ಹೋಗ್ಬೇಕು. ನಾನು ಆಶಿಕಾ ಅವ್ರದ್ದು ಕಾಸ್ಟ್ಯೂಮ್ ನಾನು ಹೋಗಿದೆ ಸೆಲೆಕ್ಷನ್ಗೆ. ಹೆವಿ ಇತ್ತು, ಪ್ಲೀಸ್ ಅದನ್ನು ಹೇಳಿ. ಸಿಕ್ಕಾಪಟ್ಟೆ ಹೆವಿ ಇತ್ತು. ಸುಪ್ರೀತ್ ಸರ್, ನೆಕ್ಸ್ಟ್ ಏನಾದ್ರು ನೀವು ಇವರಿಬ್ಬರನ್ನ ಹಾಕೊಂಡು ಸಿನಿಮಾ ಮಾಡ್ಬೇಕಾದ್ರೆ ದಯವಿಟ್ಟು ಲೈಟ್ ಕಾಸ್ಟ್ಯೂಮ್ಸ್ ಕೊಡಿ, ಹೆವಿ ಕಾಸ್ಟ್ಯೂಮ್ಸ್ ಕೊಡಿ. ತುಂಬಾ ಇಷ್ಟ ಆಗಿದೆ. ಓಕೆ ಸರ್, ಅದೇ ಇರಲಿ, ಮ್ಯಾಮಿಗೆ ಚೇಂಜ್ ಮಾಡ್ಬಿಡಿ. ಇನ್ನೊಂದು 40 ಡಿಗ್ರೀಸ್ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ಒಂದು ಹೆವಿ ಕಾಸ್ಟ್ಯೂಮ್, ಒಂದೊಂದು ಶತಮಾನ ಕಾಯಕ್ಕೆ ಒಂದು ಲೈನ್ ಬರುತ್ತೆ, ಒಂದು ಪೈರೇಟ್ ತರ ಥೀಮ್ ಕಾಸ್ಟ್ಯೂಮ್. ಅದು ಎಷ್ಟು ಇವರಷ್ಟು ಹೆವಿ ಇರಲಿಲ್ಲ, ಬಟ್ ಅದೊಂಥರ ಪ್ಯಾಂಟ್ ಕಂಪ್ಲೀಟ್ ಒಂದು ಗೋಣಿ ಚೀಲ ಮೆಟೀರಿಯಲ್. ಆ ಬಿಸಿಲು 40 ಡಿಗ್ರೀಸ್ಗೆ ಪ್ಲಸ್ ಬೂಟ್ಸ್, ಒಂದು ಟಿ ಶರ್ಟ್, ಅದ್ರ ಮೇಲೆ ವೇಸ್ಟ್ ಕೋಟು, ಅದಾದ್ಮೇಲೆ ಇನ್ನೊಂದು ದೊಡ್ಡ ಥಿಕ್ ಜಾಕೆಟ್, ವಿಂಟರ್ ಎಲ್ಲ ಹಾಕೋತಿರಲ್ಲ -10 ನೀರಾಗೆ ಹಾಕೊಂಡು ಅದಕ್ಕೆ ಒಂದು ಬಟ್ಟೆ ಹಿಂಗೆಲ್ಲ ಕಟ್ಟಿ ಡಿಸೈನ್ ಅದನ್ನೇ ಮತ್ತೆ ಸ್ಪಿಟ್ಸ್ ಮಾಡಿ ತೆಗಿಯೋಕ್ಕೂ ಆಗಲ್ಲ.
ತೆಗೆದ್ರೆ ಫುಲ್ ಕಾಸ್ಟ್ಯೂಮ್ ಹೊರಟೋಗುತ್ತೆ. ಆ ಶೇಕಿಲ್ ಹಿಂಗೆ ಇರಬೇಕು. ಟ್ರಸ್ಟ್ ಮೀ, ಇವಾಗ್ಲೂ ಆ ಸಾಂಗ್ ನೋಡ್ತಿರ್ಬೇಕಾದ್ರೆ ಔಟ್ಫಿಟ್ ನೋಡಿದಾಗ ನನಗೆ ಒಂಥರ ಆಗುತ್ತೆ ಔಟ್ಫಿಟ್ ನೋಡ್ದಾಗ್ಲೇನೆ. ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ನಾವು ಶೂಟ್ ಮಾಡಿ ಸ್ವೆಟ್ ಆಗ್ತಾ ಇದೀವಿ, ಇರಿಟೇಟ್ ಆಗ್ತಾ ಇದೆ. ಏನ್ ಕಡಿಮೆ ಬಿಸಿಲಿತ್ತ ಅಲ್ಲಿ ರಾಜಸ್ಥಾನಲ್ಲಿ. ಇವಾಗ್ಲೂ ಆ ಸಾಂಗ್ ನೋಡ್ತಿರ್ಬೇಕಾದ್ರೆ ಅದೆಲ್ಲ ನೆನಪಾಗ್ತಿರೋದೆ ನನಗೆ. ಎಸ್ಪೆಷಲಿ ಬ್ಲ್ಯಾಕ್ ಔಟ್ಫಿಟ್ ನೋಡ್ದಾಗ್ಲಂತೂ ನನಗೆ ಅಪ್ಪ ಹಿಂಗ್ ಬ್ಲ್ಯಾಕ್ ಔಟ್ಫಿಟ್ ಹಾಕದ್ ಬಿಟ್ಬಿಡೋಣ ಅಂತ ಅನ್ಸ್ಬಿಡುತ್ತೆ. ಸೊ ಎಷ್ಟು ದಿನ ಶೂಟ್ ಮಾಡಿದ್ರಿ ಆ ಪ್ಲೇಸಲ್ಲಿ? 3 days. 3 days. ಸೊ 3 days ಕಂಪ್ಲೀಟ್ ಆಗಿ ನಿಮ್ಗೆ ಹೀಗೆ ಇತ್ತು. ಸಿಕ್ಕಾಬಟ್ಟೆಯ. ಓಕೆ, ಸೊ ಈ ಸಾಂಗ್ಗೆ ಸಂಗೀತ ನೀಡುವಂಥ ಪಳನಿ ಸರ್ ಆ್ಯಂಡ್ ಇದಕ್ಕೆ ಸಿಂಗರ್ಸ್ ವಿಜಯ್ ಪ್ರಕಾಶ್ ಸರ್ ಹಾಗೆ ಅನಿತಾ ಸಾರಾ ಮಹೇಶ್ ಮ್ಯಾಮ್. ಸೊ ಇವರ ಒಂದು ವಾಯ್ಸ್ ಬಗ್ಗೆ ಹೇಳೋದಾದರೆ, ಸೊ ಈ ಥರ ಒಂದು ಸಾಂಗಿಗೆ ಅವ್ರ ಧ್ವನಿಯಲ್ಲಿ ಮೂಡಿ ಬಂದಿರೋದು, ಸೊ ನಿಮ್ಗೆ ಎಷ್ಟು ವೆಯ್ಟೇಜ್ ಇದೆ ಅನಿಸ್ತಿದೆ ಸಾಂಗಿಗೆ? ಫಸ್ಟಿಗೆ ಸಾಂಗ್ ಕೇಳಿದಾಗಲೇ ಲಿರಿಕ್ಸ್ ನಾವು ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಟ್ರ್ಯಾಕ್ ಸಿಂಗರ್ ಹಾಡಿರ್ತಾರೆ ಅಲ್ಲ, ಅವಾಗಲೇ ಈ ಸಾಂಗ್ ತುಂಬ ಚೆನ್ನಾಗಿ ಕೇಳಿಸ್ತಿತ್ತು ನಮಗೆ. ಯಾರು ಆಡ್ತಾರೆ, ಸಿಂಗರ್ಸ್ ಯಾರು ಅಂತೆಲ್ಲ ನಾವು ಎಲ್ಲ ಮಾತಾಡ್ತಾ ಇದ್ವಿ. ಯಾವಾಗ ಎಲ್ಲ ಶೂಟ್ ಆಯಿತು ಅದೆಲ್ಲ ವಿಜಯ್ ಪ್ರಕಾಶ್ ಸರ್ ಮತ್ತು ಅನಿತಾ ಮ್ಯಾಮ್ ಯಾವಾಗ ಸಾಂಗ್ ಹಾಡಿದ್ರು ಕೇಳೋಕೆ ಅದ್ಭುತವಾಗಿ ಅನ್ನಿಸ್ತು. ನಾನು ಬಿಗ್ ಬಾಸ್ ಮನೆಯಿಂದ ಬಂದಿದ್ದ ತಕ್ಷಣ ಸಾಂಗ್ ಕೇಳಿದೆ, ಅವಾಗ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಸಾಂಗ್ ಇದು. ಆ ಲೈನ್ಸ್, ಆ ವಾಯ್ಸ್, ನೈಸ್ ಸಾಂಗ್. ಯಾಕಂದ್ರೆ ನಾವು ಎಷ್ಟೇ ಚೆನ್ನಾಗಿ ಶೂಟ್ ಮಾಡಿದ್ವು, ನಾವು ಏನೇ ಮಾಡಿದ್ರು ವಾಯ್ಸ್ ತುಂಬ ಮ್ಯಾಟರ್ ಆಗುತ್ತೆ ಅನ್ನೋದಕ್ಕೆ ಅದೇ ಕಾರಣ. ವಾಯ್ಸ್ ಇಂಪಾರ್ಟೆಂಟ್ ಒಂದು ವಿಡಿಯೋಗೆ. ನಿಮಗೆ ಗೊತ್ತಾಗ್ತಿದೆ ವಿಡಿಯೋ ನೋಡಿದಾಗ ಎಷ್ಟು ಅದ್ಭುತವಾಗಿ ಬಂದಿದೆ ಅನ್ಕೊಂಡು. ಸುಮ್ಮನೆ ಡ್ರೈವ್ ಮಾಡ್ಬೇಕಾದ್ರೆ ಕೇಳಿಸ್ಕೊಂಡು ಹೋದಾಗ್ಲೂ ಕೂಡ ವಾಯ್ಸ್ ನಿಮಗೆ ಕಿವಿಲಿ ಅಂತ ಇರತ್ತೆ, ಅಷ್ಟು ಅದ್ಭುತವಾಗಿ ಬಂದಿದೆ. ಸಾಂಗ್ ಒಂದು ಫೋರ್ಸ್ ಬಂದಿದೆ. ಓಕೆ, ವಿಜಯ್ ಪ್ರಕಾಶ್ ಸರ್ ಹಾಡಿ ಬಂದಾದ್ಮೇಲೆ ಆಮೇಲೆ ಸಾರಾ ಅನಿತಾ ಮ್ಯಾಮ್ ಅವ್ರದ್ದು ತುಂಬ ಯುನೀಕ್ ವಾಯ್ಸ್ ಇದೆ. ಈಗ ನಾವು ಫಸ್ಟ್ ಟ್ರ್ಯಾಕ್ ಸಿಂಗರ್ ಕೇಳಿಸ್ಕೊಂಡಾಗ ಇವಾಗ ಒಂದು ಫೈನಲ್ ವರ್ಷನ್ ಕೇಳಿಸ್ಕೊಂಡಾಗ ಒಂಥರ ಮ್ಯಾಸಿವ್ ಚೇಂಜ್. ಓಕೆ, ನಮಗೂ ಗೊತ್ತಿರಲಿಲ್ಲ ಅವರೇ ಆಡಿರೋದು ಅಂತ. ತುಂಬ ಚೆನ್ನಾಗಿ ಆಡಿದ್ದಾರೆ. ಒಂದು ಇವಾಗ ವಿಜಯ್ ಪ್ರಕಾಶ್ ಸರ್ ಒಂದು ಫೋರ್ಸ್ ಇದ್ರೆ, ಒಂದು ರಾಶಿಕಾ ಬಂದ್ಬಿಟ್ಟು ಒಂದು ಸ್ವಲ್ಪ ಮೆಲೋಡಿ ಇದು ಬರುತ್ತೆ. ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ. ರಾಶಿಕಾ ಮ್ಯಾಮ್ ಒಂದೆರಡು ಲೈನ್ ಹಾಡ್ಬೋದಾ? ಯಾರು ನಾನಾ? ನೀವ್ ಏನ್ ಹೇಳ್ತಿದ್ದೀರಾ ನೀವು? ಟಾಸ್ಕ್ ಕ್ವೀನ್ ಅಲ್ವಾ, ಸೊ ಇದೊಂದು ಸ್ಮಾಲ್ ಟಾಸ್ಕ್ ಕೊಡೋಣ ಅಂತ. ಆಕ್ಚುಲಿ ನನ್ನ ವಾಯ್ಸ್ ಹೋಗಿರೋದು ಫಸ್ಟ್ ಪಾಯಿಂಟ್ ಆಯ್ತಾ. ಇನ್ನೊಂದು, ನಾನು ಇದನ್ನ ಬಿಗ್ ಬಾಸ್ ಮನೇಲೂ ಹೇಳ್ತಾ ಇದ್ದೆ, ನಾನು ಹಾಡು ಹೇಳ್ಬೇಕಾರೆ ಪ್ಲೀಸ್ ಯಾರು ನನ್ನ ವಾಯ್ಸ್ ಕೇಳ್ತಾ ಇದ್ದೀರಾ ಪ್ಲೀಸ್ 2 ನಿಮಿಷ ಮ್ಯೂಟ್ ಮಾಡ್ಬಿಡಿ, ನಿಮ್ ಕಿವಿ ಹೋಗ್ಬಿಡತ್ತೆ ಅನ್ಕೊಂಡೆಲ್ಲ. ಇಲ್ಲೂ ಅದ್ ಮಾಡಿದ್ರೆ ನಾವ್ ಇಡೀ ವಿಡಿಯೋ ನಿಮ್ ನೋಡ್ತಿದ್ರೆ ಆಡಿಯನ್ಸ್ ನಾನು ಹಾಡು ಹೇಳಿದ್ರೆ ಅದನ್ನ ಮ್ಯೂಟ್ ಮಾಡ್ಬಿಡ್ತಾರೆ. ಆತರ ಆಗ್ಬಿಡತ್ ಬೇಡ. ನಮ್ಮಮ್ಮ ಆಕ್ಚುಲಿ ಹೇಳಿದ್ರು, ಗೊತ್ತಾಯ್ತು, ಯಾವಾಗ್ಲೂ ಒಂದ್ಸಲಿ ಹೇಳಿದ್ರು, ನೀನ್ ಯಾವ್ದೇ ಇಂಟರ್ವ್ಯೂಗೆ ಹೋಗು, ಯಾವ್ದೇ ಸ್ಟೇಜ್ ಅಲ್ಲಿ ದಯವಿಟ್ಟು ಹಾಡು ಹೇಳ್ಬೇಡ ನೀನು. ಓಕೆ, ಸೊ ಫಸ್ಟ್ಲಿ ಮ್ಯಾಮ್ ಪ್ರಿಪೇರ್ ಮಾಡಿ ಪ್ರಿಪೇರ್ ಮಾಡ್ಬಿಟ್ಟಿದ್ರೆ ಯಾಕಂದ್ರೆ ನೀನು ಹಾಡು ಹೇಳ್ಬೇಡ ಅನ್ಕೊಂಡು. ಸೊ ಅದನ್ನ ನಾನು ಫಾಲೋ ಮಾಡ್ತೀನಿ ಸ್ವಲ್ಪ. ಓಕೆ, ಈಗ ನಿಮ್ಗೆ ಸಿನಿಮಾದಲ್ಲಿ ತುಂಬಾ ಟಫೆಸ್ಟ್ ಸೀನ್ ಯಾವುದು? ಸುಮಾರಿದೆ. ಓಕೆ, ಯಾವ್ದಾರ ಇವಾಗ ರಾಜಸ್ಥಾನದ ಇದು ಹೇಳ್ಬೇಕಾದ್ರೆ ನಾನು ಎಷ್ಟು ಓಡಿದೀನಿ, ಎಲ್ಲೆಲ್ಲಿಂದ ಬಿದ್ದಿದ್ದೀನಿ. ಆ ಸೀನ್ ಎಲ್ಲ ಕಟ್ ಮಾಡ್ಬಿಟ್ಟಿದ್ದಾರೆ. ಉರ್ಲಿ ಆ ಮೌಂಟೇನ್ ತರ ಇರುತ್ತೆ, ಸ್ಯಾಂಡ್ ಮೌಂಟೇನ್, ಮೇಲಿಂದ ಹತ್ತಿ ನಾನೇ ಬೀಳ್ಬೇಕು. ರೋಲ್ ಆಗಿ ಮಲ್ಟಿಪಲ್ ಟೇಕ್ಸ್, ಅದು ಬಂದೇ ಇಲ್ಲ ಫೈನಲ್ ಕಟ್ಗೆ. ಓಕೆ, ಸೊ ಬಿಹೈಂಡ್ ದ ಸೀನ್ಸ್ ತೋರ್ಸೋಣ ಅದನ್ನ. ಅದನ್ನ ತೋರಿಸ್ಬೋದು. ಓಕೆ, ಸೊ ಅಪಾರ್ಟ್ ಫ್ರಮ್ ದಟ್, ಓಕೆ, ಹಾಡುಗಳು ಓಕೆ. ಸಿನಿಮಾದಲ್ಲಿ ಒಂದು ಮಳೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಡೆಯೋದು. ಆಮೇಲೆ ಫೈಟ್ ಸೀನ್ ನಂದಿತ್ತು. 2 ಫೈಟ್ ಸೀನ್ ಅಲ್ಲಿ ಧೂಳು ನಾನ್ ಸ್ಟಾಪ್ ಫ್ಯಾನಲ್ಲಿ ಓಡಿಸಿ ಮಣ್ಣು ಹಾಕ್ತಾ ಇರ್ತಾರೆ. ಎಲ್ಲ ಬೈಕ್ ಬಿಡ್ತಾರೆ, ಕಣ್ಣು ಬಿಟ್ಟಿರ್ಬೇಕು, ಇದು ಮಾಡಿರ್ಬೇಕು. ಆಮೇಲೆ ಇನ್ನೊಂದು ಸ್ಕೂಬಾ ಅಂದ್ರೆ ನಾರ್ಮಲ್ ಸ್ಕೂಬಾ ಇದು ಮಾಡಿದ್ವಿ, ಬಟ್ ಅದಕ್ಕೊಂದು ಫಸ್ಟ್ ನಾವು ಟ್ರೈನಿಂಗ್ ತೊಗೊಂಡ್ವಿ. ಅಂಡಮಾನ್ ಹೋಗಿದ್ದ ಮುಂಚೆ ಸುಮ್ಮನೆ ಒಂದು 1/2 hour 40 minutes ಸೆಷನ್ ಅಂದರೆ ಹೋಗಿ ಬಂದ್ಬಿಡ್ಬೋದು. ಅವಷ್ಟು ಗೆದರ್ ಇರಬೇಕು. ಅದು ಎಷ್ಟು ವರ್ಕೌಟ್ ಆಗುತ್ತೆ ಬಾಡಿಗೆ ಅಂದರೆ ಎಷ್ಟು ತಿಂಗಳು ಸಾಲಲ್ಲ, ಸುಸ್ತು ಮಾಡಿಸ್ಬಿಟ್ಟಿದೆ ಸ್ಕೂಬಾ. ಬೇರೆ ಮೇಜರ್ ಅಂದರೆ ಫೈಟ್. ಓಕೆ, ಈಟ್ ಸೀಕ್ವೆನ್ಸ್ ಚೆನ್ನಾಗಿ ಬಂದಿದೆ. ಸರ್, ಇದು ನಿಮ್ಮ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಈ ಕ್ಯಾರೆಕ್ಟರ್? ಅಂದರೆ ಫಸ್ಟ್ಲಿ ನಿಮ್ಗೆ ಏನಾದರೂ ಒಂದು ಥಾಟ್ ಇತ್ತಾ, ನಾನು ಏನಾದರೂ ಸಿನಿಮಾ ಮಾಡಿದ್ರೆ ಫಸ್ಟ್ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ ಈ ಥರ ಇರಬೇಕು ಅನ್ನೋ ಒಂದು ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಈ ಕ್ಯಾರೆಕ್ಟರ್ ಇದೆಯಾ, ಅಥವಾ ಹೇಗೆ ನಿಮ್ಮ ಸಿನಿಮಾ ರೋಲ್ ಬಗ್ಗೆ ಹೇಳೋದಾದ್ರೆ? ಫಸ್ಟ್ ಇದು ಮಾಡಬೇಕಾದ್ರೆ ಈ ಥರ ಕ್ಯಾರೆಕ್ಟರ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಕೆ, ಎಲ್ಲರಿಗೂ ಒಂದಿದ್ರೆ ಈ ಥರ ಇರಬೇಕು, ಒಂದು ಮಾಸ್ಗೆ ಹೋಗೋಣ ಅಂತ ಇದು ಮಾಡ್ತಾರೆ. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು ಮಾಡಿದಾಗ ನನ್ನ ಫಾದರ್ ಸೆಂಟಿಮೆಂಟ್ ಬಂತಲ್ಲ, ಇವಾಗ ಅನ್ಸುತ್ತೆ ಬೆಸ್ಟ್ ಡಿಸಿಷನ್ ಅಂತ. ಬಿಕಾಸ್ ಎಲ್ಲ ಆಲ್ಮೋಸ್ಟ್ ಬರೋರೆಲ್ಲ ಮಾಸ್ ಹೋಗ್ಬೇಕು, ಯಾರು ಗೊತ್ತೇ ಇರಲ್ಲ.
ಅಟ್ಲೀಸ್ಟ್ ಒಂದು ಇವಾಗ ಯಾರೇ ನೀವು ದರ್ಶನ್ ಸರ್ ನೋಡಿರ್ಬೋದು, ಸುದೀಪ್ ಸರ್ ಎಲ್ಲ ಒಂದು ಲವರ್ ಬಾಯ್ ಕ್ಯಾರೆಕ್ಟರ್ ಬಂದು ಮಾಡ್ಕೊಂಡು ಹೋಗೋದು ಅದೊಂಥರ ವೆಯ್ಟೇಜೇ ಇದೆ. ಬಿಕಾಸ್ ನಂದು ಕ್ಯಾರೆಕ್ಟರ್ಸ್ ಒಂದು ಫನ್, ನನ್ನ ಇಡೀ ಲೈಫ್ ಸ್ಟೈಲ್ ಬದಲಾಗಿದೆ ಮೂವಿ ಕ್ಯಾರೆಕ್ಟರ್ ಸ್ಟಾರ್ಟ್ ಮಾಡಾದ್ಮೇಲೆ. ಬಿಫೋರ್ ಮೂವಿ ನಾನು ಸ್ಮೈಲ್ ಮಾಡ್ತಾ ಇರಲಿಲ್ಲ. ಆಕ್ಚುಲಿ ಇದನ್ನ ನಾನು ಮಾತಾಡ್ತೀನಿ. ರಿಶ್ವಿನ್ ನಾನು ರಿಶ್ವಿನ್ ವೈಫ್ ಮಾತಾಡ್ತಿರ್ಬೇಕಾದ್ರೆ ಅವ್ನ ಮದ್ವೆ ಫೋಟೋಸ್ ಅಲ್ಲೂ ವಿಡಿಯೋಸ್ ಅಲ್ಲೂ ಅವ್ನು ಸ್ಮೈಲ್ ಮಾಡಿಲ್ಲ. ಓ ಯಾಕೆ ಸರ್ ದುರಂತನೆಲ್ಲ ಯಾರು ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋ ತರ ಆಯ್ತು ಸರ್. ಅವನು ಸಿನಿಮಾಗ್ ಬರೋಕ್ಕಿಂತ ಸಿನಿಮಾಗೆ ಬರೀ ಫಸ್ಟ್ ಪೋಸ್ಟ್ ಟೈಮಲ್ಲಿ ಹಿಂದಿನ ಟೈಮ್ ನಾವು ನೋಡಿದ್ರೆ ಯಾವತ್ತೂ ಅವ್ನು ಯಾವ ಫೋಟೋದಲ್ಲೂ ಸ್ಮೈಲ್ ಮಾಡಿಲ್ಲ. ಅವ್ನು ಸ್ಮೈಲ್ ಮಾಡಕ್ ಸ್ಟಾರ್ಟ್ ಮಾಡಿರೋದೇ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ. ಸರ್ ನಂದೊಂದು ಕ್ವಶನ್ ಇದೆ, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ ನಿಮ್ದು? ನಿಮ್ಗೆ ಅನ್ಸುತ್ತೆ? ನಿಮಗೆ ಲವ್ ಮ್ಯಾರೇಜಾ? ವರ್ಷದ ಲವ್ ಸ್ಟೋರಿ ಅಲ್ಲ, ತುಂಬಾ ವರ್ಷದ ಲವ್ ಸ್ಟೋರಿ. ಓಕೆ ಸರ್ ಹೇಳಿ ಒಂದು ಕತೆ, ನಿಮ್ಮ ಕತೆ ಹೇಳಿ. ನೆಕ್ಸ್ಟ್ ಅದು ಒಂದು ಚಿಟ್ ಚಾಟ್ ಮಾಡಿ ಅವ್ರ ಜೊತೆ. ಓಕೆ 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 ಹೇಳಿ ಮ್ಯಾಮ್. ಸೊ ಅದೇ ಹೇಳ್ತಿದೆ ಸರ್, ಸ್ಮೈಲೇ ಮಾಡಿಲ್ಲ. ಓಕೆ ಹಾಗೆ. ಸೊ ಆಫ್ಸೆಟ್ ಎಲ್ಲಾನು ಅವ್ರು ನಿಮ್ಮನ್ನು ಕಾಡ್ಸಿರೋದು ಉಂಟಾ? ನೀವು ಕಾಡ್ಸಿದ್ದೀರಾ ತುಂಬಾ, ಅವ್ರು ನಿಮ್ಮನ್ನು ಕಾಡ್ಸಿರೋದು ಉಂಟಾ? ಅವಾಗ ಸ್ವಲ್ಪ ಚಾನ್ಸೇ ಕೊಡ್ತಿರ್ಲಿಲ್ಲ ನಾನು ಅವ್ನಿಗೆ, ಯಾಕಂದ್ರೆ ನಾನೇ ಅಷ್ಟೊಂದು ಮಾತಾಡ್ತಾ ಇದ್ದೆ. ಎಲ್ಲ ಅವ್ನಿಗೆ ಸಿಕ್ಕಿದ ಟೈಮಲ್ಲಿ ಸ್ವಲ್ಪ ನನಗೆ ರೇಗಿಸ್ತಿದ್ದ ಬಿಟ್ರೆ ಅದನ್ನು ಕಟ್ ಮಾಡ್ಬಿಟ್ಟು ನಾನೇ ರೇಗ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾ ಇದ್ದೆ. ಓಕೆ ಓಕೆ. ಸೊ ಆಲ್ ಎಂಟೈರ್ ಈ ಮೂವಿ ಬಗ್ಗೆ ಮಾತಾಡೋದಾದ್ರೆ, ಸೊ ಹೇಗಿತ್ತು ಚಿತ್ರೀಕರಣದ ಬಿಹೈಂಡ್ ಸೀನ್ಸ್ ಅಲ್ಲೆಲ್ಲ ಹೇಗಿತ್ತು? ಡೈರೆಕ್ಟರ್ ಆಗಿರ್ಬೋದು ಅಥವಾ ನಿಮ್ಮ ಕೋಸ್ಟಾರ್ಸ್ ಆಗಿರ್ಬೋದು, ಸೊ ಸಿನಿಮಾಟೋಗ್ರಾಫರ್, ಸೊ ಇವರೆಲ್ಲ ಮೇನ್ ಪಾತ್ರಗಳು. ಸೊ ನೀವು ತೆರೆ ಮುಂದೆ ಕಾಣಿಸ್ತೀರ, ಅವ್ರು ತೆರೆ ಮುಂದೆ ಇರ್ತಾರೆ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಇಡೀ ನನ್ನ ಟೀಮಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಯಾಕೆ ಅಂದರೆ ನಮ್ಮದು ಡೇ 1 ಇಂದ ಲಾಸ್ಟ್ ತನಕ ನಾವು ನೋಡೋಕೆ ಹೋದರೆ ಒಂದೊಂದು ಸೀನ್ ಅದೇ ಹೇಳ್ತಿದ್ವಿ ಅಂದರೆ ಸಾಂಗ್ ಎಷ್ಟು ಡಿಫ್ರೆಂಟ್ ಲೊಕೇಶನ್ಸ್ ಇದೆ, ಸಿನಿಮಾ ಸೀನ್ಸ್ಗಳು ಹಾಗೆ ಇರ್ತಿತ್ತು. ಇವತ್ತು ರೇನ್ ಎಫೆಕ್ಟ್ ಇರ್ತಿತ್ತು, ಇನ್ನೊಂದಿನ ಸ್ಕೂಬಾ ಡೈವಿಂಗ್ ಇರ್ತಿತ್ತು, ಇನ್ನೊಂದು ಥರ ಸೀನ್ ಇರ್ತಿತ್ತು. ನಾವು ಒಂದೊಂದ್ಸಲಿ ಬೆಳಿಗ್ಗೆ ಈವ್ನಿಂಗ್ ಸ್ಟಾರ್ಟ್ ಆಯಿತು ಅಂದರೆ 2 to 2 ಕಾಲ್ ಶೀಟ್ ಇಲ್ಲ 2 to 6 ಕಾಲ್ ಶೀಟ್ ಈ ಥರ ಇರ್ತಿತ್ತು. ಅಲ್ಲಿ ತನಕ ರೇನ್ ಎಫೆಕ್ಟಲ್ಲಿ ಇರ್ತಿದ್ವಿ ನಾವು. ಇಲ್ಲ ಹೆವಿ ಸೀನ್ಸ್ ಇರ್ತಿತ್ತು ನಮಗೆ, ಯಾವತ್ತೂ ಈಸಿಯಾಗಿ ಇದೊಂದು ಸೀನ್ ಆಯಿತು ಅನ್ನೋಂಗೆ ಇರ್ತಿರ್ಲಿಲ್ಲ. ಇಲ್ಲ ಒಂಥರ ಫೈಟ್ ಎಫೆಕ್ಟು, ಧೂಳು. ಪ್ರತಿ ಶೆಡ್ಯೂಲ್ ಆದಮೇಲೆ 1 ವಾರ ನಾನು ಮಲ್ಕೊಂಡಿರ್ತಿದ್ದೆ, ಹುಷಾರ್ ತಪ್ಪಿಡ್ತಿದ್ದೆ. ನಾನು ನಮ್ಗೆ ಇವ್ನಿಗೆ ಕಾಲ್ ಮಾಡ್ಕೊಂಡಿಲ್ಲ, ನಮ್ಮ ಪ್ರೊಡ್ಯೂಸರ್ಗೆ ಕಾಲ್ ಮಾಡ್ಕೊಂಡು ಮ್ಯಾಮ್ ನಂಗೆ ಹುಷಾರಿಲ್ಲ ಮ್ಯಾಮ್ ಅಂತ ಹೇಳ್ತಿದ್ದೆ. ಯಾಕಂದ್ರೆ ಅಷ್ಟು ಹೆಕ್ಟಿಕ್ ಇರ್ತಿತ್ತು ನಮ್ಮ ಶೆಡ್ಯೂಲ್. ಬಟ್ ಇಷ್ಟು ನಾವಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಆಗಿದೆ ನಮ್ಮ ಟೀಮಿಂದ. ಆ್ಯಂಡ್ ಟೆಕ್ನಿಷಿಯನ್ಸ್ ಟೀಮ್ ನಾವೊಂಥರ ಕಷ್ಟಪಡ್ತಿದ್ರೆ, ಅವ್ರು ಬಿಹೈಂಡ್ ದ ಕ್ಯಾಮ್ರಾ ಅಷ್ಟು ಕಷ್ಟಪಡ್ತಿರ್ತಾರೆ. ನಮ್ಗಿಂತ ವೆಯ್ಟ್ ಎಲ್ಲ ಅವರು ಹಾಕೊಂಡು ನಡಿಬೇಕು. ನಾವು 50% ಕಷ್ಟಪಡ್ತೀವಿ, ಅವ್ರು 100% ಕಷ್ಟಪಡ್ತಾರೆ. ನಾವು ನಮಗೆ ಈಗ ರಿಶ್ವಿಂದ ಶೂಟ್ ನಡೀತಿದ್ರೆ ನನಗೆ ಬ್ರೇಕ್ ಇರುತ್ತೆ, ಇಲ್ಲ ನಂದಿದ್ರೆ ಇವ್ನು ಬ್ರೇಕ್ ಇರುತ್ತೆ. ಬಟ್ ಅವ್ರದ್ದು ಹಂಗಿಲ್ಲ, ಬೆಳಿಗ್ಗೆ ಸ್ಟಾರ್ಟ್ ಆಯಿತು ಅಂದರೆ ಪ್ಯಾಕಪ್ ಆಗೋ ತನಕ ನಿಂತ್ಕೊಂಡೇ ಇರಬೇಕು. ಟೆಕ್ನಿಷಿಯನ್ಸ್, ಪ್ರೊಡಕ್ಷನ್ ಬಾಯ್ಸ್ ಎಲ್ಲರೂ, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಎಲ್ಲರೂ ನಿಂತೇ ಇರಬೇಕು ಅಂದಾಗ ನಮಗಿಂತ ಅವ್ರ ಎಫರ್ಟ್ಸ್ ಜಾಸ್ತಿ ಇರುತ್ತೆ. ಅವ್ರ ಎನರ್ಜಿ ನೋಡಿ ಎಷ್ಟೊಂದ್ಸಲಿ ನಾನು ಎಸ್ ರಾಶಿ ನೀನು ಮಾಡು ಅನ್ಕೊಂಡು ನಾನು ಮೋಟಿವೇಟ್ ಮಾಡ್ಕೊಂಡ್ರೆ ತುಂಬ ಸರಿ ಇದೆ ಅದು. ಸೊ ಅವ್ರ ಎಫರ್ಟ್ಸ್ ಮೇಲೆ ನಮ್ಮ ಎಫರ್ಟ್ಸ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಅವ್ರದ್ದು ಟೀಮ್ ಇದಂತ ಬಂದಾಗ ಸಿನಿಮಾಟೋಗ್ರಾಫರ್ ಚಂದ್ರಶೇಖರ್ ಸರ್ ಇನಿಷಿಯಲ್ ಅಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಈ ತರ ಫ್ರೇಮ್ ಅಂತ ತೋರಿಸಿ ಹಿಂಗೆ ಒಂದು ಎಕ್ಸ್ಪ್ಲೈನ್ ಮಾಡೋದಾಗ್ಲಿ, ಯಾವ ಥರ ಇದು ಮಾಡಬೇಕು ಅಂತ. ಇವಾಗ ಒಂದು ಡೈರೆಕ್ಟರ್ ಒಂದು ಎಕ್ಸ್ಪ್ಲೈನ್ ಮಾಡಿ ಹೋಗಿರ್ತಾರೆ. ಆಮೇಲೆ ಫಸ್ಟ್ ಬಂದಾಗ ನಮಗೆ ಅಷ್ಟೊಂದು ಐಡಿಯಾ ಇರಲಿಲ್ವಲ್ಲ, ಸೊ ರಾಶಿಕಾ ಇನ್ನೂ ಅವಾಗ ಮಾತಾಡ್ತಿರ್ಲಿಲ್ಲ. ಏನ್ ಮಾತಾಡ್ತಿರ್ಲಿಲ್ಲ ಅಂತ ಹೇಳು. ನನಗೆ ಪರಿಚಯ ಇರಲ್ಲ, ಸಡನ್ ಆಗಿ ಬಂದ್ಬಿಟ್ಟು ನಂಗೆ ಮಾತಾಡಕ್ಕಾಗಲ್ಲ. ಸಾರಿ, ಇದು ಅಕ್ಸೆಪ್ಟ್ ಮಾಡಕ್ ಆಗಲ್ಲ. ಈಗೋ ಅಲ್ಲ, ಒಬ್ರನ್ನ ನಮಗ್ ಗೊತ್ತಾಗಕ್ಕಿಂತ ಮುಂಚೆ ಸಡನ್ ಆಗಿ ಹೋಗ್ಬಿಟ್ಟು ಇವಾಗ ನಾನು ಹೆಂಗ್ ರಿಶ್ವಿನ್ ಜೊತೆ ಮಾತಾಡ್ತಿದ್ದೀನಿ ಅವಾಗ ಹೋಗ್ಬಿಟ್ಟು ಮಾತಾಡಕ್ಕಾಗಲ್ಲ. ನಮಗೂ ಟೈಮ್ ಬೇಕಾಗಿರೋದು ಸ್ವಲ್ಪ ಮಾತಾಡೋದಕ್ಕೆ. ಓಕೆ, ಇವ್ರ ಜೊತೆ ನಾನು ಮಾತಾಡ್ಬೋದು ಅನ್ನೋದಕ್ಕೆ ಒಂದು ಕಂಫರ್ಟ್ ಬೇಕಾಗಿರತ್ತೆ. ಗೊತ್ತೇ ಇಲ್ಲ ನನಗೆ ಇವ್ನು ಯಾರು ಅಂತ ಅವ್ನ ಜೊತೆ ಕುತ್ಕೊಂಡು ಮಾತಾಡ್ಬೋದು. ಹೆಂಗಾಗಿತ್ತು ಅಂದ್ರೆ ಒಂದು ಫಂಕ್ಷನ್ ಹೋಗಿದ್ವಿ, ಸಡನ್ ಆಗಿ ಬಂದ್ಬಿಟ್ಟು ಹಂಗೋ ಯಾರಂತ ಗೊತ್ತಿಲ್ಲ. ಅದೇ ಅವ್ರು ಏನು ಹೇಳಿರಲಿಲ್ಲ, ಮೂವಿ ಒಂದು ರ್ಯಾಂಡಮ್ ಫಂಕ್ಷನ್ ಅಲ್ಲಿ ಬರ್ತಾರೆ ಅಂತ ಗೊತ್ತಿತ್ತು. ಅಷ್ಟೇ ಅವನಿಗೆ ಅದನ್ನೆಲ್ಲ ಹೇಳ್ಬೇಕು ಅಂತ ಅನ್ನೋದು. ಅಷ್ಟು ದಿನ ಫಸ್ಟ್ ಶೆಡ್ಯೂಲ್ ತನಕ, ಸೆಕೆಂಡ್ ಶೆಡ್ಯೂಲ್ ನಾರ್ಮಲ್ ಆಗೋಗ್ಬಿಟ್ವಿ, ತುಂಬಾ ಮಾತಾಡಕ್ ಸ್ಟಾರ್ಟ್ ಮಾಡಿದ್ವಿ.
ಅಂಡ್ ನೀವು ನಮ್ಮ ಟೀಮ್ ಬಗ್ಗೆ ಕೇಳಿದ್ರೆ ಡೈರೆಕ್ಟರ್ ಹೌದು. ಅಂಡ್ ಪ್ರೊಡ್ಯೂಸರ್ ಮ್ಯಾಮ್ ಬಗ್ಗೆ ಆಲ್ರೆಡಿ ಹೇಳಿದೆ, ಡೈರೆಕ್ಟರ್ ಕೂಡ ಅಷ್ಟೇ. ಅವ್ರಿಗೆ ಒಂದ್ ಶಾಟ್ ಓಕೆ ಆಗೋ ತನಕ ರೀಟೇಕ್ಸ್ ಹೋಗ್ತಾನೆ ಇರ್ತಿತ್ತು. ಹೌದು, ಲಾಸ್ಟ್ ಟೈಮ್ ನಾವು ನೋಡಿದೀವಿ, ವಿಶ್ವ ಹೀಗ್ ಮಾಡು ರೀಟೇಕ್ಸ್ ಹೋಗ್ತಾನೆ ಇರ್ತಿತ್ತು ನಮಗೆ ಆ ಸೀನ್. ಅವ್ರದ್ದು ಹೇಗೆ ಅವ್ರದ್ದು ಫಸ್ಟ್ ಬಂದ್ಬಿಟ್ಟು ಎಡಿಟಿಂಗ್ ಇದ್ ಮಾಡ್ತಿದ್ರಲ್ಲ, ಸೊ ಅವ್ರಿಗೊಂದು ಐಡಿಯಾ ಬರ್ಬಿಟ್ಟಿದೆ, ಈ ತರ ಮಲ್ಟಿಪಲ್ ಶಾರ್ಟ್ಸ್ ತೆಗ್ಬಿಟ್ರೆ ಒಂದು ಔಟ್ಪುಟ್ ನಾನು ತೆಗಿಬೋದು. ಇರಿಟೇಟ್ ಅನ್ನಿಸ್ತಿತ್ತ ಯಾವಾಗಾದ್ರೂ ತುಂಬಾ ರೀಟೇಕ್ಸ್ ತಗೊಂಡಾಗ? ಸಮಟೈಮ್ಸ್ ಎಸ್, ನನಗೆ ಅನಿಸಿದ್ದು ಯಾಕೆ ನಾವೇ ತಾನೇ ಚೆನ್ನಾಗಿ ಕಾಣಿಸಿದ್ರೆ ನೀವು ಮಾಡ್ತಿದ್ರಿ? ಏನ್ ಮಾಡ್ತೀವಿ ಬಿಕಾಸ್ ಅದು ಬಿಸಿಲು ಬೇರೆ ಅಲ್ಲ. ಇಲ್ಲ ಆತರ ಎಲ್ಲ ಸುಮ್ಮನಿರು, ಎಲ್ಲ ನೋಡ್ತಿರ್ಬೇಕಲ್ಲ ಆಮೇಲೆ. ಏನಾಗ್ತಿತ್ತು ಗೊತ್ತಾ, ನನ್ ಟೇಕ್ ಓಕೆ ಆಗಿರ್ತಿತ್ತು, ಓಕೆನಾ, ಇಲ್ಲ ಇವ್ನ್ ಕ್ಲೋಸಪ್ ಅಲ್ಲಿ ನಾನ್ ಇತ್ತಿರ್ಬೇಕಿತ್ತು ಸಜೆಷನ್ ಅಲ್ಲಿ, ಅಲ್ಲಿ ಇವ್ನ್ ಆಗ್ತಾ ಇಲ್ಲ, ಅಲ್ಲೇನೋ ಬಿಸಿಲು ಇಲ್ಲ ಕ್ಯಾಮ್ರಾ ಇನ್ನೊಂದೇನೋ ಆಗ್ತಿತ್ತು. ಕ್ಯಾಮ್ರಾ ಫೇಸಿಂಗ್ ಎಲ್ಲ ಫೇಸಸ್ ಮಾಡ್ತಾ ಇರ್ತಾಳೆ, ಅದು ಸೀರಿಯಸ್. ಅದು ಒಂದೊಂದ್ಸಲಿ ಮಾಡ್ತಿರ್ತೀನಿ, ಆಯ್ತಾ, ಇನ್ನೊಂದ್ಸಲಿ ಸುಮ್ನೆ ಸೈಲೆಂಟ್ ಆಮೇಲೆ ಆಗಿ. ಇನ್ನೊಂದು ಏನಾಗುತ್ತೆ ಅಂದ್ರೆ, ಇವಾಗ ನಾನೊಂದು ಡೈಲಾಗ್ ಹೊಡಿತಾ ಇರ್ತೀನಿ ಸೀರಿಯಸ್ ಆಗಿದ್ರಲ್ಲಿ, ಒಂದು 3 ಟೇಕ್ ಆಗೋಗಿರುತ್ತೆ. ಯಾರನ್ನ ನೋಡ್ಕೊಂಡು ನಾನು ಹೇಳಿದೀನಿ ಒಂದ್ ಸ್ವಲ್ಪ ಅಟ್ಲೀಸ್ಟ್ ಸ್ಮೈಲಿಂಗ್ ಸ್ಮೈಲರ ಮಾಡು ಅಥವಾ ಕರೆಕ್ಟ್ ಆಗಿ ನೋಡು. ಇಲ್ಲ ನಾನು ಸುಸ್ತಾಗಿ ಹೋಗ್ಬಿಡ್ತಿದ್ದೆ, ಬಿಕಾಸ್ ಅವ್ರದ್ದು ಮುಗೀತಲ್ವಾ, ಸೊ ಶಿ ಇಸ್ ವೇಟಿಂಗ್ ಫಾರ್ ಯುವರ್ಸ್ ಟು ಫಿನಿಶ್. ಸೊ ಸಜೆಷನ್ ಬರೀ ನನ್ ಶೋಲ್ಡರ್ ಬೇಕಾಗಿರೋದು ಅಷ್ಟೇ ಅವ್ರಿಗೆ. ನಾನು ಇನ್ನೇನ್ ಎಕ್ಸ್ಪ್ರೆಷನ್ ಕೊಟ್ರೆ ಏನೋ ಕಾಣಿಸಲ್ಲ ಅಂತ ನಾನು ಸುಮ್ನೆ ನಿಂತ್ಬಿಡ್ತಿದ್ದೆ ಹಿಂಗೆ. ಇವ್ ನಂಗೆ ಅಟ್ಲೀಸ್ಟ್ ಇನ್ನೇನಾರು ಎಕ್ಸ್ಪ್ರೆಷನ್ ಕೊಡು, ನನ್ಗೆ ಆಕ್ಟ್ ಮಾಡಕ್ ಸರಿ ಆಗುತ್ತೆ ಅಂತ. ಎಕ್ಸ್ಪ್ರೆಷನ್ ಕೊಡ್ಬೇಕಾಯ್ತು, ಕೊಡ್ತೀನಿ ಅಂತ ನಗಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಿದ್ದೆ. ಯಾಕಂದ್ರೆ ನನ್ಗೆ ಇರಿಟೇಟ್ ಆಗಿರ್ತಿತ್ತು ಅಲ್ವಾ ಸಮ್ ಟೈಮ್ಸ್. ಎವ್ರಿ ಟೈಮ್ ಅಂತ ಅಲ್ಲ, ನೀನ್ ಹೇಳೋದ್ ನೋಡ್ಬಿಟ್ಟೆ ನನ್ ಮಗೆ ಏನ್ ಇವಳು ಇಷ್ಟೊಂದು ಅಂತ ಯಾವ್ದಾರ ಒಂದ್ ಸೀನ್ ಎಕ್ಸ್ಟ್ರೀಮ್ ಟೇಕ್ಸ್ ಹೋದಾಗ ಮಾತ್ರ ಹಂಗೆಲ್ಲ ಹೇಳ್ಬಾರ್ದು. ನನಗೆ ಸಪೋರ್ಟಿವ್ ಆಗಿದೆ, ಅದನ್ನ ಪದೇ ಪದೇ ನಿಂತ್ಕೊಂಡಿದ್ದಲ್ಲ, ಅದೇ ಸಪೋರ್ಟ್. ಓಕೆ, ಸೊ ಇದು ಅಪ್ಪ ಮಗಳ ಒಂದು ಸ್ಟೋರಿ ಆಗಿರೋದ್ರಿಂದ ಲವ್ ಸ್ಟೋರಿ ಎಷ್ಟು ಪರ್ಸೆಂಟ್ ನಾವು ಈ ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು? ಫಸ್ಟ್ ಲಾಸ್ಟ್ ತನಕ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸಿ ಲವ್ ಅಂತ ಅಂದ್ರೆ ಬರೀ ಹುಡುಗ ಹುಡುಗಿ ಮಧ್ಯೆ ಮಾತ್ರ, ಅದೇ ನಾನು ಅಪ್ಪ ಕೇಳ್ತಿರೋದು. ಮಗಳು ಮಧ್ಯೆ ಏನಿರುತ್ತೆ, ಇವ್ರಪ್ಪ ಇವಂದು ಒಂದ್ ಲವ್ ಸ್ಟೋರಿ. ಸೊ ಫಸ್ಟ್ ಇಂದ ಲಾಸ್ಟ್ ತನಕನೂ ಆ ಪ್ರೀತಿಯನ್ನ ಎಸೆನ್ಸ್ ಫಸ್ಟ್ ಇಂದ ಲಾಸ್ಟ್ ತನಕನೂ ಇರುತ್ತೆ ನಮ್ಮ ಸಿನಿಮಾದಲ್ಲಿ. ಓಕೆ, ಯಾ ಸೊ ಪ್ಯಾರ್ ಇನ್ನೊಂದು ಆಕ್ಚುಲಿ ಹೇಳ್ಬೇಕಂದ್ರೆ, ಇವಾಗ ನಮ್ಮ SM ಪ್ರೊಡಕ್ಷನ್ ಅದು ಬಂದ್ಬಿಟ್ಟು ನಮ್ಮ ಪ್ರೊಡ್ಯೂಸರ್ ಅವರ ತಂದೆ ಹೆಸರು, ಸೊ ಅದೊಂದು ಕನೆಕ್ಷನ್. ಹೀರೋಗೂ ಅವ್ರ ತಂದೆ ಅಂದ್ರೆ ಅಷ್ಟೇ ಇಷ್ಟ, ಹೀರೋಯಿನ್ಗೂ ಅಷ್ಟೇ ಇಷ್ಟ. ರವಿ ಸರ್ ಕೇಳ್ಬೇಕಾ, ಯಾವಾಗ್ಲೂ ಅವ್ರ ತಂದೆ ಬಗ್ಗೆ ಎಷ್ಟು ಹೇಳ್ತಾ ಇರ್ತಾರೆ, ಅದೊಂಥರ ಎಲ್ಲೋ ಕನೆಕ್ಷನ್ ಆಗಿ ಪ್ಯಾರ್ ಆಗಿದೆ ಅಂತಾನು ಹೇಳ್ಬೋದು. ಸೊ ಕಂಪ್ಲೀಟ್ ಮೂವಿ ಡೆಡಿಕೇಟೆಡ್ ಟು ಫಾದರ್ ಅಲ್ವಾ? ಓಕೆ, ಸೊ ಓಕೆ, ನಮ್ಮ ಜನ ಇವಾಗ ಫೈನಲಿ ನಮ್ಮ ವೀಕ್ಷಕರಿಗೆ ಹೇಳಬೇಕು ಅನ್ನೋದಾದರೆ, ಪ್ಯಾರ್ ಸಿನಿಮಾ ಇನ್ನೇನು 2026 ರಿಲೀಸ್ ಆಗ್ತಾ ಇದೆ ಈ ವರ್ಷ. ಸೊ ಯಾಕೆ ನೋಡಬೇಕು? ಪ್ಯಾರ್ ಅಂದ್ರೆ ಒಂದು ಪ್ರೀತಿ ಅನ್ನೋದು ಎಲ್ಲಾರ ಲೈಫಲ್ಲೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ಲ, ಯೂನಿವರ್ಸಲ್ ಥಿಂಗ್ ಪ್ರೀತಿ ಅಂತ ಅಂದ್ರೆ. ಸೊ ನಮ್ಮ ಸಿನಿಮಾ ಹೆಸರು ಕೂಡ ಪ್ಯಾರ್. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಸಿನಿಮಾ ಮಾಡಿದೀವಿ. ಈ ಸಿನಿಮಾದಲ್ಲಿ ಎಲ್ಲಾ ತರ ಇದೆ. ನಾನು ಹೇಳ್ದಂಗೆ ಫಸ್ಟ್ ಇಂದ ಲಾಸ್ಟ್ ತನಕನೂ ಕೂಡ ಪ್ರೀತಿಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಆ ಎಸೆನ್ಸ್ ಎಲ್ಲೂ ಕಡಿಮೆ ಆಗಲ್ಲ. ಪ್ರತಿ ಒಂದು ಸ್ಟೆಪ್ ಅಲ್ಲೂ ಆ ಪ್ರೀತಿಯನ್ನ ತೋರಿಸ್ತಿರಲಿಲ್ಲ. ಹೀರೋಗೆ ಹೀರೋಯಿನ್ ಮೇಲಿರೋ ಲವ್ ತೋರಿಸ್ತಿರ್ತಾರೆ. ಫಾದರ್ ಡಾಟರ್ ಮಧ್ಯ ಕನೆಕ್ಷನ್ ತೋರಿಸಿದ್ದಾರೆ, ತುಂಬಾ ಸ್ಟ್ರಾಂಗ್ ಆಗಿ ತೋರಿಸಿದ್ದಾರೆ. ಅದ್ ಎಲ್ಲೂ ಏನಂತಾರೆ, ಒಂದು ಹೆಣ್ಮಗು ಅವ್ರ ಅಪ್ಪಂಗೋಸ್ಕರ ಏನ್ ಬೇಕಾದ್ರೂ ಸ್ಯಾಕ್ರಿಫೈಸ್ ಮಾಡಕ್ ರೆಡಿ ಇರ್ತಾಳೆ, ಅವಳ ಲೈಫ್ನು ಕೂಡ ಸ್ಯಾಕ್ರಿಫೈಸ್ ಮಾಡಕ್ ರೆಡಿ ಇರ್ತಾಳೆ ಅನ್ನೋದನ್ನ ತೋರಿಸಿರ್ತಾರೆ. ಮೇನ್ ಕನೆಕ್ಟ್ ಆಗೋದು, ಮೇನ್ ಈ ಸಿನಿಮಾದಲ್ಲಿ ಪಾಯಿಂಟ್ ಇರೋದೇ ಅದು ಅಪ್ಪ ಮಗಳು ಬಾಂಡ್. ತುಂಬಾ ಈ ಟೈಮಲ್ಲಿ ಆ ಥರ ಒಂದು ಸಬ್ಜೆಕ್ಟ್ ಬಂದಿಲ್ಲ. ಸೊ ಅದು ನಮ್ಮ ಸಿನಿಮಾದ ಮೂಲಕ ತೋರಿಸ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಸಿನಿಮಾ ನೋಡಿ, ಐ ಹೋಪ್ ಎಲ್ಲರಿಗೂ ಡೆಫಿನೆಟ್ಲಿ ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ, ಅವ್ರಿಗೆ ಅವ್ರ ಅಪ್ಪ ನೆನಪಾಗ್ತಾರೆ. ನಮ್ಮ ಸಿನಿಮಾ ಬಗ್ಗೆ ಒಂದು ಹೇಳ್ಬೇಕಂದ್ರೆ, ಇಟ್ಸ್ ಎನ್ ಎಮೋಷನಲ್ ಜರ್ನಿ ಆಫ್ ಲವ್. ಇವಾಗ ಒಂದು ಲವ್ ಅಂದರೆ ಬರೀ ಹುಡುಗ ಹುಡುಗಿ ಮಧ್ಯೆ ಅಲ್ಲ, ಎಂದ್ರ ಮೇಲಾರ ಇರ್ಬೋದು. ಇವಾಗ ನಮ್ಮದು ಮೇಜರ್ ಫೋಕಸ್ ಬಂದ್ಬಿಟ್ಟು ಒಂದು ಫಾದರ್ ಎಮೋಷನ್. ಒಂದು ಹುಡುಗಿ ಅವ್ರ ಅಪ್ಪನ ಎಷ್ಟು ಪ್ರೀತಿಸ್ತಾಳೆ, ಇನ್ನೊಂದು ಒಬ್ಬ ಹುಡುಗ ಒಂದು ಹುಡುಗಿನ ಎಷ್ಟು ಪ್ರೀತಿಸ್ತಾನೆ. ಆಮೇಲೆ ನಾವು ಶೂಟ್ ಮಾಡಿರೋ ಲೊಕೇಶನ್ಗಳು ಕಾಶ್ಮೀರಿಂದ ಕನ್ಯಾಕುಮಾರಿ, ಅಂಡಮಾನ್ ತನಕನೂ ಶೂಟ್ ಮಾಡಿದ್ದೀವಿ. ನಿಮಗೆ ವೆರೈಟಿ ಆಫ್ ಸೀನರಿ ಸಿಗುತ್ತೆ. ಸೊ ಆಗಲೇ ನೀವು ಸಾಂಗ್ ಎಲ್ಲರೂ ಇಷ್ಟಪಟ್ಟಿರೋಂಗೆ ದಯವಿಟ್ಟು ಫಿಲಮ್ ರಿಲೀಸ್ ಆಗುತ್ತೆ ಸದ್ಯದಲ್ಲೇ. ಎಲ್ಲರೂ ಹಾಗೆ ನೋಡಿ ಸಪೋರ್ಟ್ ಮಾಡಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಪ್ಯಾರ್ ಸಿನಿಮಾ ಜೊತೆ ಒಂದು ನಮ್ಮ ಚಿಕ್ಕ ಮಾತುಕತೆ. ಸೊ ಇದೇ ವರ್ಷದಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಪ್ಯಾರ್ ಎಲ್ಲ ಕರ್ನಾಟಕ ಚಿತ್ರಮಂದಿರಗಳಲ್ಲಿ. ಸೊ ದಯವಿಟ್ಟು ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಈ ಸಿನಿಮಾನ ನೋಡಿ. ಆ್ಯಂಡ್ ಮ್ಯಾಮ್ ಸರ್, ನಿಮಗೂ ಅಷ್ಟೇ ನಮ್ಮ ಶೋಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.